नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदौ नूनं मनाङ्मा कृताः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम्। हरिः ओम्। हरिः ओम्। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते। अद्य वटसावित्री व्रत कथा विवरणारंभे सति किंचित् पूर्वकथानुवादः। हरिः ओम्। हरिः ओम्। हरिः ओम्। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः।
ಹರಿ ಓಂ, ಹರಿ ಓಂ, ಹರಿ ಓಂ. ಇವತ್ತು ವಟಸಾವಿತ್ರಿ ಪೂರ್ಣಿಮಾ. ಪತಿವ್ರತೆಯರು ತಮ್ಮ ಪಾತಿವ್ರತ್ಯದ ಮಹಿಮೆಯಿಂದ ತಮ್ಮ ಗಂಡನ ಆಯುಷ್ಯವನ್ನು, ಅಪಮೃತ್ಯುವನ್ನು ದೂರ ಮಾಡಿ, ಏಕೆ ವಿಶಿಷ್ಟ ಸಂದರ್ಭದಲ್ಲಿ ಕಾಲಮೃತ್ಯುವನ್ನು ಕೂಡ ದೂರ ಮಾಡುವ ಒಂದು ಅದ್ಭುತವಾಗಿರತಕ್ಕಂಥ ವ್ರತ. ಇವತ್ತು ಆಧುನಿಕ ಸಣ್ಣ ವಯಸ್ಸಿನ, ಮಧ್ಯಮ ವಯಸ್ಸಿನ ಹೆಣ್ಣುಮಕ್ಕಳು ದುಡ್ಡಿನ ಹಿಂದೆ ಬಿದ್ದು ತಮ್ಮ ಆಯುಷ್ಯವನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ, ಗಂಡನ ಆಯುಷ್ಯವನ್ನು ಕೂಡ ಕಡಿಮೆ ಮಾಡ್ತಾರೆ. ಇದೇನು ಆಚಾರ್ಯ ಹೀಗೆ ಹೇಳ್ತೀರಿ? ಹೌದು. ಬೆಳಗ್ಗೆ ಎದ್ದು ಮುಖ ತೊಳೆದುಕೊಂಡು ಮೊಟ್ಟ ಮೊದಲು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಭರ್ತೃ ಆಯುಷ್ಯವರ್ಧಕಂ. ಇವತ್ತು ಆ ಕುಂಕುಮ ಹೊರಟೋಗಿದೆ. ಹಣೆ ಮೇಲೆ ಕುಂಕುಮ ಕಾಣಿಸೋದಲ್ಲ, ಹುಬ್ಬಿನ ಮಧ್ಯದಲ್ಲಿ ಒಂದು ಚುಕ್ಕೆ. ಎಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ. ಮುಸ್ಲಿಮರು ತಮ್ಮ ಧರ್ಮ ಬಿಡೋದಿಲ್ಲ, ಕ್ರಿಶ್ಚಿಯನ್ರು ತಮ್ಮ ಧರ್ಮ ಬಿಡೋದಿಲ್ಲ, ನಾವು ಹಿಂದೂಗಳ ಧರ್ಮ ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ನಮ್ಮ ದುರ್ಗತಿ ಆಗ್ತದೆ. ನಿಜ. ನಮಗೆ ಕುಂಕುಮ ಹಚ್ಚಿಕೊಳ್ಳಲಿಕ್ಕೆ ನಾಚಿಕೆ ಇವತ್ತಿನ ದಿವಸ. ಕುಂಕುಮ ಮಧ್ಯದಲ್ಲಿ ಹಚ್ಚಿಕೊಂಡೇನೋ ಮುದುಕರಂತೆ ಕಾಣಿಸ್ತಾರಂತೆ, ನಾವು ಹುಡುಗರಂತೆ ಕಾಣಿಸೋದಿಲ್ಲಂತೆ. ಏನಿದ್ದೆ ಅದೇ ಕಾಣಿಸ್ತಾರೆ. ಭರ್ತೃ ಆಯುಷ್ಯವರ್ಧಕಂ, ಮುತ್ತೈದೆತನ ಬೇಡವೆ? ಇರಲಿ, ಅದ್ರ ಬಗ್ಗೆ ನಾಳೆ ಭಾಳ ವಿಚಾರ ಮಾಡೋದಿಲ್ಲ. ಹೇಳಬೇಕು, ನನ್ನ ಕರ್ತವ್ಯ. ವ್ಯಾಸಪೀಠದ ಮೇಲೆ ಕೂತ್ಕೊಂಡಾಗ ಏನು ತಪ್ಪು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅದನ್ನು ಹೇಳಬೇಕು. ಯಾರನ್ನೂ ವ್ಯಕ್ತಿಗವಾಗಿ ಟೀಕಿಸ್ತಾ ಇಲ್ಲ. ಆದರೆ ನಿಮಗೆ ಗಂಡನ ಜೊತೆಗೆ ಸುಖವಾಗಿರಬೇಕಾಗಿದ್ದರೆ ತಪ್ಪದೇ ಉದ್ದ ಕುಂಕುಮ ಹಚ್ಕೊಳ್ಳಿ. ಪರಮಾತ್ಮ ನಿಮಗೆ ವಿಶಿಷ್ಟವಾದಂಥ ಅನುಗ್ರಹ ಮಾಡ್ತಾನೆ. ಇರಲಿ. ಇವತ್ತು ವಟಸಾವಿತ್ರಿ ವ್ರತ. ವಟಸಾವಿತ್ರಿ ವ್ರತ ಅಂದರೆ ಏನು? ವಟವೃಕ್ಷದ ನೆರಳಿನಲ್ಲಿ ಅಥವಾ ಬುಡದಲ್ಲಿ, ಕಲಶದಲ್ಲಿ ಬ್ರಹ್ಮದೇವರ ಸಹಿತಳಾದ ಬ್ರಹ್ಮಪತ್ನಿಯಾದ ಸಾವಿತ್ರಿಯನ್ನು, ಇವತ್ತಿನ ಬ್ರಹ್ಮದೇವರಿಗೆ 3 ಜನ ಪತ್ನಿಯರು, ಗಾಯತ್ರಿ, ಸಾವಿತ್ರಿ, ಸರಸ್ವತಿ. ಈ ಸಾವಿತ್ರಿಯನ್ನು ಸ್ಥಾಪನೆ ಮಾಡಿ ಷೋಡಶೋಪಚಾರದಿಂದ ಪೂಜೆ ಮಾಡಿ 3 ದಿನ ಉಪವಾಸ ವ್ರತವನ್ನು ಮಾಡಿ, ಸಾಧ್ಯವಿದ್ದವರು 3 ದಿನ ಉಪವಾಸ ಮಾಡಬೇಕು. ವರ್ಷದಲ್ಲಿ 3 ಉಪವಾಸ. ತನಗೆ ಕೊನೆಯವರೆಗೂ ಮುತ್ತೈದೆತನವನ್ನು ಕೊಡ್ತಿದ್ರೆ ಯಾಕೆ ಮಾಡಬಾರ್ದು? ಬೇಡ. ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ ಶಾಸ್ತ್ರಕಾರರು. ತ್ರಯೋದಶಿ ದಿನ ಬೆಳಗ್ಗೆ ಎಣ್ಣೆ ಹಚ್ಚಿ ಎರೆದುಕೊಂಡು, ಆನಂತರ ವಟವೃಕ್ಷದ ಸಮೀಪದಲ್ಲಿ, ಅದರ ನೆರಳಿನಲ್ಲಿ, ಅದರ ಬುಡದಲ್ಲಿ, ಇಲ್ಲ ಕೊನೆಗೆ ಮನೆಯಲ್ಲಿ ಒಂದು ಫೋಟೋ, ವಟವೃಕ್ಷದ ಫೋಟೋ ಇಟ್ಟುಕೊಂಡಾದರೂ ಕೂಡ ಅದರ ಬುಡದಲ್ಲಿ ಕಲಶವನ್ನು ಸ್ಥಾಪನೆ ಮಾಡಿ, ಬ್ರಹ್ಮಸಹಿತನಾದ ಸಾವಿತ್ರಿಯನ್ನು ಆವಾಹನೆ ಮಾಡಿ, ಸ್ಥಾಪನೆ ಮಾಡಿ, ಆನಂತರ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಿ, ಇವತ್ತಿನಿಂದ ನಾನು 3 ದಿನ ವಟಸಾವಿತ್ರಿ ವ್ರತವನ್ನು ಪರಿಪಾಲನೆ ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡಬೇಕು. ಮೊದಲೇ ದಿವಸ ಅಯಾಚಿತ ಅದಕ್ಕೆ
ಇನ್ನೊಮ್ಮೆ ಬಡಿಸು ಅಂತ ಅನ್ನಬಾರ್ದು. ಮೊದಲೇ ಸಲ ಬಡಿಸಿದ್ದನ್ನು ಅಷ್ಟೇ ಊಟ ಮಾಡಿ ಹೇಳ್ಬೇಕು. ಅಥವಾ ಏಕೋಡಿ ಅಂತೂ ಕೂಡ ಕರೀತಾರೆ ಅದಕ್ಕೆ. ಎರಡನೇ ದಿವಸ ಅದಕ್ಕಿಂತಲೂ ಕಡಿಮೆ ಫಲಾಹಾರವನ್ನು ಸ್ವೀಕರಿಸಿದರೆ ಭಾಳ ಒಳ್ಳೆಯದು. ಅವತ್ತು ಕೂಡ ಏಕಭುಕ್ತ, ಸಾಯಂಕಾಲ ಏನೂ ಇಲ್ಲ. ಚತುರ್ದಶಿ ದಿವಸ ಸಾವಿತ್ರಿಯನ್ನು ಪೂಜೆ ಮಾಡಬೇಕು. ಪೂರ್ಣಿಮೆ ಇವತ್ತಿನ ದಿವಸ ಪೂರ್ತಿ ಉಪವಾಸ, ಏಕಾದಶಿಯಂತೆ. ಈ ರೀತಿ ವ್ರತವನ್ನು ಮಾಡಿ ಯಾರು ಗಂಡನ ಆಯುಷ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ವೈಧವ್ಯ ಬರೋದಿಲ್ಲ. ಮುತ್ತೈದೆ ತನ್ನ ಕೊನೆಯವರೆಗೂ, ಕೊನೆ ಶ್ವಾಸದವರೆಗೂ ಮುತ್ತೈದೆಯಾಗಿ ಉಳಿತಾಳೆ. ಆ ರೀತಿಯಾಗಿ ಭಕ್ತಿಯಿಂದ ಮಾಡಬೇಕು. ಇದು ಶಾಸ್ತ್ರ ಹೇಳಿದ ಕ್ರಮ. ಇನ್ನು ಪ್ರಾರಬ್ಧ ಬಹಳ ಪ್ರಬಲವಾಗಿದ್ದರೆ ಪ್ರಶ್ನೆ ಬೇರೆ. ಇದಕ್ಕೋಸ್ಕರ ಮಹಾಭಾರತದಲ್ಲಿ ಹೆಂಡತಿ ಗಂಡನ ಸಂರಕ್ಷಕಳು ಅಂತ ತಿಳ್ಕೊಂಡಂತ, ಆಯುಷ್ಯದ ಸಂರಕ್ಷಕಳು ಅನ್ನುವ ಸಂದರ್ಭವನ್ನು ತಿಳಿಸುವುದಕ್ಕೋಸ್ಕರ ಮಹಾಭಾರತ ವನಪರ್ವದಲ್ಲಿ 293ನೇ ಅಧ್ಯಾಯದಿಂದ ಅದಕ್ಕೆ ಆ ಪರ್ವಕ್ಕೆ ಪತಿವ್ರತ ಮಹಾತ್ಮ್ಯ ಪರ್ವ ಅಂತ ಹೆಸರು. ಅಶ್ವಪತಿ ರಾಜನ ಮಗಳಾದ ಸಾವಿತ್ರಿ ಸತ್ಯವಾನರ ವಿಸ್ತೃತವಾದ ಕಥಾಭಾಗ ಬಂದಿದೆ. ಅದನ್ನು ನಾವು ಕೇಳಿ ಒಬ್ಬ ಪತಿವ್ರತೆ ಹೇಗೆ ತನ್ನ ಜೀವನದಲ್ಲಿ ತನ್ನನ್ನು, ತನ್ನ ತಂದೆ ತಾಯಿಗಳನ್ನು, ಆ ನಂತರ ತಾನು ಹೋದ ಅತ್ತೆ ಮನೆಯನ್ನು ಉದ್ಧಾರ ಮಾಡ್ತಾಳೆ. ಯಾಕೆ ಆಚಾರ್ಯರು ಹೇಳ್ತಾರೆ, ಕನ್ಯಾ ಕುಲದ್ವಯ ತಾರಿಣಿ. ಕನ್ಯೆ ಎರಡೂ ಕುಲಗಳನ್ನು ತಾನು ವಿಶೇಷವಾದ ರೀತಿಯಲ್ಲಿ ಸಂರಕ್ಷಣೆ ಮಾಡ್ತಾಳಂತೆ, ಉದ್ಧಾರ ಮಾಡ್ತಾಳಂತೆ. ಅಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಆ ಕಥಾಭಾಗವನ್ನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇವೆ ನಾವು. ಇಲ್ಲ, ಈ ಸಲ ನಾನು 2 ದಿವಸ ಆಗಲಿ 3 ದಿವಸ ಆಗಲಿ ಇಲ್ಲಿ ಬಂದಿರತಕ್ಕಂಥ ಸಾವಿತ್ರಿ ಕಥಾಭಾಗವನ್ನು ಸ್ವಲ್ಪ ವಿಸ್ತೃತವಾಗಿ ನಾನು ತಿಳಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ಏನೋ ಸಂಕಲ್ಪ ಮಾಡಿಕೊಂಡು ಹೊರಟಿದ್ದೇನೆ. 1 ದಿವಸದಲ್ಲಿ ಮುಗಿಬಹುದು, 2 ದಿವಸ ಆಗ್ಬಹುದು. ಗಂಡನನ್ನು ಉಳಿಸುವವಳು ಪತಿವ್ರತೆ. ಈ ಮಾತನ್ನು ಹೇಳ್ತಾನೆ ಧರ್ಮರಾಜ, ನಾನಲ್ಲ, ನಾಗರಳ್ಳಿ ಆಚಾರ್ಯ ಹೇಳ್ತಾ ಇಲ್ಲ. ಯುಧಿಷ್ಠಿರ ತಮಗೆ ಅನೇಕ ರೀತಿಯಾದಂಥ ಮಾರ್ಗದರ್ಶನ ಮಾಡಲಿಕ್ಕೆ ಬಂದ, ಸಂಪೂರ್ಣ ರಾಮಾಯಣದ ಕಥೆಯನ್ನು ಹೇಳಿದ ಮಾರ್ಕಂಡೇಯ ಎದುರಿನಲ್ಲಿ ಹೇಳ್ತಾನೆ, ಮಾರ್ಕಂಡೇಯರೇ, ಸಂಪೂರ್ಣ ರಾಮಕಥೆಯನ್ನು ವಿಸ್ತಾರವಾಗಿ ನಮಗೆ ಹೇಳಿದಿರಿ, ಭಾಳ ಸಂತೋಷವಾಯಿತು. ನನಗೆ ವನವಾಸದಿಂದ ನನಗೇನು ಪೀಡೆ ಇಲ್ಲ, ನನ್ನ ತಮ್ಮಂದಿರ ಬಗ್ಗೆಯೂ ಕೂಡ ನನಗೇನು ಬಹಳ ಅಸಮಾಧಾನ ಇಲ್ಲ. ಆದರೆ ಯಾವ ದ್ರೌಪದಿ ನಮ್ಮನ್ನು ಉಳಿಸಿದಳೋ, ಧರ್ಮರಾಜನ ಮಾತಿನ ಕಡೆ ಲಕ್ಷ್ಯ ಕೊಡಿ, ದ್ರೌಪದಿ ನಮ್ಮನ್ನು ಉಳಿಸಿದ್ದಾಳೆ. ರೌರವ ನರಕಕ್ಕೆ ಹೋಗದಂತೆ ನಮ್ಮನ್ನು ಉಳಿಸಿದ್ದಾಳೆ. ಅಂಥವಳ ಜೀವನದಲ್ಲಿ ಪುನಃ ಪುನಃ ಕಷ್ಟ ಬರ್ತಾ ಇದೆಯಲ್ಲ. ಪತಿವ್ರತೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪರೀಕ್ಷೆ ಪರಮಾತ್ಮ ಯಾಕೆ ಮಾಡ್ತಾನೆ? ಇಂಥ ಪರೀಕ್ಷೆ ಯಾರಿಗಾದರೂ ಮಾಡಿದ್ದಾನೆಯಾ ಅಂತ ಕೇಳಿದಾಗ ಯುಧಿಷ್ಠಿರನ ಮಾತನ್ನ ಲಕ್ಷ್ಯ ಕೊಡಿ. ದ್ಯೂತೆ ದುರಾತ್ಮಭಿಕ್ಲಿಷ್ಟ ಕೃಷ್ಣಯ ತಾರಿತಾವಯಂ. ನಾನು ಮಾಡಿದ ತಪ್ಪಿನಿಂದಾಗಿ ದ್ಯೂತದಲ್ಲಿ
ಅನೇಕ ರೀತಿಯಿಂದ ದ್ರೌಪದಿ ಅಪಮಾನಿತಳಾಗಬೇಕಾಯಿತು. ಆದರೆ ತನ್ನ ಮಾನವನ್ನು ಉಳಿಸಿ ನಮ್ಮ ಪ್ರಾಣವನ್ನು ಉಳಿಸಿದ ಮಾನಿನಿಯು ದ್ರೌಪದಿ. ಯಾವಾಗ ಗಂಡಂದಿರ ಎದುರಿನಲ್ಲಿ ಹೆಂಡತಿಯ ಮಾನ ಹೋಗ್ತದೆ, ಆಗ ಗಂಡ ಜೀವನ್ಮೃತ, ಅವನು ರೌರವ ನರಕಕ್ಕೆ ಹೋಗ್ತಾನೆ. ಪ್ರಾಣ ಕೊಟ್ಟಾದರೂ ಹೆಂಡತಿಯ ಮಾನ ಉಳಿಸ್ಬೇಕು, ಇದು ಶಾಸ್ತ್ರದ ನಿಯಮ. ಅಂದು ನಾನು ಮೃತನಂತೆ ಆಗಿದ್ದೆ, ಜೀವನ್ಮೃತನಾಗಿದ್ದೆ. ಯಾವಾಗ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳೆಯಲಿಕ್ಕೆ ಪ್ರಾರಂಭ ಮಾಡಿದ, ನಾನು ಅದೇ ಸತ್ತೋದೆ. ನಾನು ಜೀವನ್ಮೃತ, 50 ರೌರವ ನರಕಕ್ಕೆ ಬಿದ್ದೆ ಅಂತ ತಿಳ್ಕೊಂಡಿದ್ದೆ. ಆದರೆ ತನ್ನ ಪಾತಿವ್ರತ್ಯದ ಮಹಿಮೆಯಿಂದ, ತನ್ನ ಕೃಷ್ಣ ಭಕ್ತಿಯ ಮಹಿಮೆಯಿಂದ ಅಕ್ಷಯ ವಸ್ತ್ರವನ್ನು ಪಡೆದು ತನ್ನ ಮಾನವನ್ನು ಉಳಿಸಿ ನಮ್ಮನ್ನು ದಾಸ್ಯದಿಂದ ಮುಕ್ತಳನ್ನಾಗಿ ಮಾಡಿದ್ದಾಳೆ. ಹೌದು, ಪತಿವ್ರತಿಯರು ಎರಡೂ ಕುಲಗಳ ಮಾನ ಮರ್ಯಾದೆ ಉಳಿಸ್ತಾರೆ. ಇಂಥ ಒಂದು ಅದ್ಭುತವಾದ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗೆ ಪರಮಾತ್ಮ ಕೊಟ್ಟಿದ್ದ. ಈ ರೀತಿಯ ಕಷ್ಟಪಟ್ಟವಳು ಯಾರಾದರೂ ಇದ್ದಾರೆ? ಆಗ ಮಾರ್ಕಂಡೇಯರು ಹೇಳ್ತಾರೆ, ಹೌದಪ್ಪ, ಕೃತಯುಗದಲ್ಲಿ ಇಂಥ ಒಬ್ಬಳು ಆಗಿ ಹೋದ್ಲು. ತನ್ನ ವ್ರತ ನಿಯಮಗಳಿಂದ, ತನ್ನ ಭಗವದ್ ಭಕ್ತಿಯ ನಿರ್ಧಾರದಿಂದ, ತನ್ನ ಮೇಲೆ ಭಗವಂತನ ಅನುಗ್ರಹ ಇದೆ ಅಂತನ್ನುವ ನಿರ್ಧಾರದಿಂದ ತನ್ನ ಪತಿಯ ಪ್ರಾಣವನ್ನು ಉಳಿಸುವುದಲ್ಲದೆ ತನ್ನ ಮಾವನ ವಂಶವನ್ನು ಮುಂದುವರಿಸಿದಳು, ತನ್ನ ತಂದೆಯ ವಂಶವನ್ನು ಮುಂದುವರಿಸಿದಳು, ತನ್ನ ವಂಶವನ್ನು ಮುಂದುವರಿಸಿದಳು. ಪಾತಿವ್ರತ್ಯ ನಿಯಮ, ದೇವರ ಪೂಜೆ, ಪುನಃ ಪುನಃ ದೇವರಲ್ಲಿ ಪರಮ ವಿಶ್ವಾಸ. ಹೇಗೆ ಒಂದು ಮನೆ ಉದ್ಧಾರವಾಗ್ತದೆ ಅಂತನ್ನುವ ಕತೆ ಸಾವಿತ್ರಿ ಕತೆ. ಮಾರ್ಕಂಡೇಯರು ಹೇಳ್ತಾರೆ, ಯುಧಿಷ್ಠಿರ ಕೇಳು, ಕುಲಸ್ತ್ರೀಣಾಂ ಮಹಾಭಾಗ್ಯಂ. ಕುಲಸ್ತ್ರೀಯರು, ಒಳ್ಳೆ ಕುಲದಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರು, ಪತಿವ್ರತೆಯರು ಹೇಗೆ ಎರಡೂ ಕುಲಗಳನ್ನು ಉದ್ಧಾರ ಮಾಡ್ತಾರೆ ಅಂತ ಅನ್ನೋ ಕಥೆ ಹೇಳ್ತಾನೆ, ಕೇಳಪ್ಪ. ಆಸೀನ್ ಮದ್ರೇಟು ಧರ್ಮಾತ್ಮ. ಮದ್ರ ದೇಶದಲ್ಲಿ ಅಂದರೆ ಇಂದಿನ ಪಂಜಾಬ್ದಲ್ಲಿ, ರಾವಿ ಅಂದರೆ ಪರುಷ್ಣಿ, ಚಿನಾಬ್ ಅಂತ ತಿಳ್ಕೊಂಡಂತಂದರೆ ಹಸಿಕ್ನಿ, ಇವುಗಳ ಮಧ್ಯದಲ್ಲಿರ್ತಕ್ಕಂಥ ಪಂಜಾಬ್, ಅದಕ್ಕೆ ಮದ್ರ ದೇಶ ಅಂತ ತಿಳ್ಕೊಂಡಂತೇಳಿ ಹೆಸರು. ಉಶೀಂದರನ ಮಗನಾಗಿರ್ತಕ್ಕಂಥ ಶಿಬಿ, ಅವನ ಮಗ ಮದ್ರಕ ಆ ನಗರವನ್ನು ಸ್ಥಾಪನೆ ಮಾಡಿ ಬೆಳೆಸಿದ್ದರಿಂದಾಗಿ ಅದಕ್ಕೆ ಮದ್ರದೇಶ ಅಂತ ತಿಳ್ಕೊಂಡಂತೇಳಿ ಹೆಸರು ಬಂದಿತ್ತು. ಮುಂದೆ ಶಲ್ಯನೂ ಕೂಡ ಇದೇ ಮದ್ರದೇಶದ ಅಧಿಪತಿ ಆಗ್ತಾನೆ. ಅಲ್ಲಿ ಅಶ್ವಪತಿ ಅಂತ ತಿಳ್ಕೊಂಡಂತ ಹೇಳೊಬ್ಬ ರಾಜ ಇದ್ದ, ಧರ್ಮಾತ್ಮನಾಗಿದ್ದ, ಧರ್ಮಾಚರಣೆಯಲ್ಲಿ ಆಸಕ್ತನಾಗಿದ್ದ, ವೇದ ಮತ್ತು ಬ್ರಾಹ್ಮಣರ ಮೇಲೆ ಆದರವುಳ್ಳವನಾಗಿದ್ದ, ಮಹಾತ್ಮನಾಗಿದ್ದ, ಸತ್ಯಸಂಧನಾಗಿದ್ದ, ಜಿತೇಂದ್ರಿಯನಾಗಿದ್ದ, ಎಲ್ಲ ವಿಶೇಷಣಗಳು. ಅನೇಕ ಯಜ್ಞಗಳನ್ನು ಮಾಡ್ತಾ ಇದ್ದ, ಅನೇಕ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದ, ಪ್ರಜೆಗಳಿಗೂ ಅಷ್ಟೇ ಮಕ್ಕಳಂತೆ ನೋಡಿಕೊಂಡು ಅವರಿಗೆ ಪ್ರಿಯನಾಗಿದ್ದ, ಎಲ್ಲರಿಗೂ ಉಪಕಾರ ಮಾಡ್ತಕ್ಕಂಥ ಸ್ವಭಾವವುಳ್ಳವನು. ಅವನ ಹೆಸರು ಅಶ್ವಪತಿ ಅಂತ ಹೇಳ್ಕೊಂಡಂತೆ. ರಾಜರು ಹೇಗಿರ್ತಾ ಇದ್ರು ಕಲ್ಪನೆ ಮಾಡಿಕೊಳ್ಳಿ. ಒಳ್ಳೆ ಕ್ಷಮಾಗುಣಿ. ಆದರೆ ಹಿಂದಿನ ಯಾವುದೋ ಪ್ರಾರಬ್ಧದಿಂದಾಗಿ ಮಕ್ಕಳಿರಲಿಲ್ಲ. ಶಾಸ್ತ್ರಾನುಸಾರವಾಗಿ ವ್ಯವಹಾರ ಮಾಡುವ ಆ ವ್ಯಕ್ತಿ ಜಿತೇಂದ್ರಿಯನಾಗಿದ್ದ. ಸುಮಾರು 60 ವರ್ಷ ಮೀರಿತ್ತು.
ಮಕ್ಕಳಾಗಲಿಲ್ಲ ಅಂತೇಳಿ ಭಾಳ ಸಂತೋಷಪಟ್ಟಿದ್ದ, ಭಾಳ ದುಃಖಪಟ್ಟಿದ್ದ. ಅಸಮಾಧಾನ ಇತ್ತು ಅವನಿಗೆ. ಅವನು ಮಿತಾಹಾರಿಯಾಗಿ, ಬ್ರಹ್ಮಚಾರಿಯಾಗಿ, ಜಿತೇಂದ್ರನಾಗಿ ಮಕ್ಕಳನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತ ಹೇಳಿ 1,00,000 ಗಾಯತ್ರಿ ಜಪ ಮಾಡ್ತಾನೆ. ಅದರ ದಶಾಂಶ 10 ಲಕ್ಷ ಅರ್ಘ್ಯಗಳನ್ನು ಕೊಡ್ತಾನೆ ಗಾಯತ್ರಿ ಮಂತ್ರದಿಂದ. ಆ ನಂತರ 1,00,000 ಆಹುತಿಗಳನ್ನು ಕೊಟ್ಟು ಗಾಯತ್ರಿ ಮಂತ್ರದ ಅಭಿಮಾನಿ ದೇವತೆಯಾದ ಗಾಯತ್ರಿ, ಸಾವಿತ್ರಿ, ಸರಸ್ವತಿಯರು ಗಾಯತ್ರಿ ಮಂತ್ರಕ್ಕೆ ಅಭಿಮಾನಿ ದೇವತೆಯರು, ಅವರನ್ನ ಸಂತೋಷಪಡಿಸಿದ್ದಾನೆ. ಈ ರೀತಿಯಾಗಿ ಅವನು ಪ್ರತಿ ದಿವಸ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತಾ ಸಾಯಂಕಾಲ 4 ಗಂಟೆ ನಂತರ ಊಟ ಮಾಡ್ತಾ ಇದ್ದ. 18 ವರ್ಷ ಈ ನಿಯಮವನ್ನು ಪರಿಪಾಲನೆ ಮಾಡಿದ್ದ. 18 ವರ್ಷ ಆದಮೇಲೆ ಆಗ ಬ್ರಹ್ಮಪತ್ನಿಯಾದ ಸಾವಿತ್ರಿ ಅವನ ಎದುರಿನಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಮಂತ್ರದ ಅಭಿಮಾನಿ ದೇವತೆ ನಾನು, ಗಾಯತ್ರಿ, ನನ್ನ ಜೊತೆಯಲ್ಲಿರ್ತಕ್ಕಂಥ ಗಾಯತ್ರಿ ಸರಸ್ವತಿ ಸಮೇತನಾಗಿ ನಾನು ಬಂದಿದ್ದೇನೆ. ನಿನ್ನ ಭಕ್ತಿ, ನಿನ್ನ ನಿಷ್ಠೆ, ನಿನ್ನ ಗಾಯತ್ರಿಯ ವಿಶೇಷವಾಗಿರ್ತಕ್ಕಂತಹ ಭಕ್ತಿಯನ್ನು ಕೊಂಡು ನಾನು ಸಂತುಷ್ಟಳಾಗಿದ್ದೇನೆ. ಮದ್ರರಾಜ, ಏನು ಬೇಕು ಆ ವರವನ್ನು ಕೇಳು ಅಂತ ತಿಳ್ಕೊಂಡ. ಧರ್ಮಪಾಲನ ಬಿಡಬೇಡ, ಧರ್ಮ ಬಿಟ್ಟರೆ ನಮ್ಮ ವರವು ಕೂಡ ಸಿದ್ಧಿಸುವುದಿಲ್ಲ. ಅಶ್ವಪತಿ ಹೇಳ್ತಾನೆ, ಧರ್ಮ ಪ್ರಾಪ್ತಿಯ ಇಚ್ಛೆಯಿಂದ ನಾನು, ಸಂತಾನ ಪ್ರಾಪ್ತಿಯ ಇಚ್ಛೆಯಿಂದ ನಾನು ಈ ಅನುಷ್ಠಾನವನ್ನು ಪ್ರಾರಂಭ ಮಾಡಿದ್ದೇನೆ. ನನ್ನ ವಂಶ ಮುನ್ನಡೆಯಬೇಕು, ನನ್ನ ಹೆರಿಡಿಟಿ ನಿಲ್ಲಬಾರದು. ಎಷ್ಟು ಕಾಳಜಿ ಅವ್ರಿಗೆ ನೋಡಿ. ಇವತ್ತು ಅಷ್ಟೇ ಇಗ್ನೋರೆನ್ಸ್, ನಮ್ಮಷ್ಟು ಮೂರ್ಖರೇ ಇರಲ್ಲ. ಮಗ ಇದ್ರೇನು, ಮಗಳಾದ್ರೇನು, ಮಕ್ಕಳು ಇಲ್ಲದೆ ಇದ್ರೇನಾಯ್ತು, ಒಂದೇ ಎರಡೇ ಸಾಕು. ಈ ಹುಚ್ಚುತನದಿಂದಲೇ ನಾವು ಹಿಂದೂ ಧರ್ಮವನ್ನು ಹಾಳು ಮಾಡ್ತಾ ಇದ್ದೇವೆ. ಇರಲಿ, ಮೇಲಿಂದ ಮೇಲೆ ನನಗೆ ಸಂಕಟ ಆಗ್ತದೆ ಅಂತೇಳಿ ನಾವು ನಮ್ಮ ಧರ್ಮವನ್ನು ಬಿಡ್ತಾ ಇದ್ದೇವೆ. ಸಂತಾನಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ವಂಶ ಉಳಿಸ್ಬೇಕು ಅಂತ ಆಗ್ರಹ ನಮಗಿಲ್ಲ. ಮಕ್ಕಳಾಗದೇ ಇದ್ರೆ ದತ್ತಕ ತೆಗೆದುಕೊಂಡು ವಂಶ ಮುಂದುವರಿಸಿ, ವಂಶ ನಿಲ್ಲಿಸಬೇಡಿ. ಸಂತಾನಂ ಪರಮೋ ಧರ್ಮ ಇತ್ಯಾಹುರ್ಮನೀಷಿಣ. ಸಂತಾನ ಪಡೆಯಬೇಕು ಅಂತ ತಿಳ್ಕೊಂಡಂತ ಒಂದು ಧರ್ಮ ಇದೆ. ಅದಕ್ಕೋಸ್ಕರ ನನಗೆ ಅನೇಕ ಸಂತಾನ ಆಗಬೇಕು ಅಂತ ತಿಳ್ಕೊಂಡಂತ ಹೇಳಿ ನಾನು ಗಾಯತ್ರಿ ಅಂತರ್ಗತರಾದ ನಿಮ್ಮನ್ನು ಆಹ್ವಾನ ಮಾಡಿದ್ದೇನೆ. ಪ್ರತಿಪಾದ್ಯ ಶ್ರೀಹರಿಯನ್ನು ಸಂತೋಷಪಡಿಸಿದ್ದೇನೆ. ಸಾವಿತ್ರಿ ಹೇಳ್ತಾಳೆ, ಅಶ್ವಪತಿ, ಸರಿ, ಮಕ್ಕಳಿಗೋಸ್ಕರ ನೀನು ಈ ರೀತಿ ತಪಸ್ಸು ಮಾಡ್ತಾ ಇದ್ದೀವಿ ಅಂತ ನನಗೆ ಗೊತ್ತಿದೆ. ಈ ವಯಸ್ಸಿನಲ್ಲೂ ಕೂಡ ನಿನಗೆ ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥ ಒಬ್ಬಳು ಹೆಣ್ಮಗಳು ಹುಡ್ತಾಳೆ. ನಿನ್ನ ಕುಲವನ್ನು ಉದ್ಧಾರ ಮಾಡ್ತಾಳೆ. ತಾನು ಹೋದ ಅತ್ತೆ ಕುಲವನ್ನು ಉದ್ಧಾರ ಮಾಡ್ತಾಳೆ, ಅತ್ತೆ ಮನೆ ಕುಲವನ್ನು ಉದ್ಧಾರ ಮಾಡ್ತಾಳೆ. ಇಲ್ಲ, ನಾನು ಗಂಡಸ ಮಕ್ಕಳನ್ನು ಬೇಡದೇನೆ, ಹೆಣ್ಮಗಳನ್ನು ಕೊಟ್ಟಿ ಅಂತ ಯಾವ ಪ್ರಶ್ನೆಯನ್ನು ಮಾಡಬೇಡ. ಬ್ರಹ್ಮದೇವರ ಸಂಕಲ್ಪ, ಅದನ್ನು ನಿನಗೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ದೇವರು ಕೊಟ್ಟದ್ದನ್ನು ಪ್ರಸಾದ ಅಂತ ಸ್ವೀಕರಿಸಬೇಕು. ಹೆಣ್ಣು ಹುಟ್ಟಿತು ಅಂತೇಳಿ ಮೂಗು ಮುರಿಯಬಾರ್ದು. ಆದ್ದರಿಂದಾಗಿ ಭಾಳ ವಿಚಾರ ಮಾಡಬೇಡ ಅಂತ ಹೇಳಿದಾಗ ಅಶ್ವಪತಿ ಹೇಳ್ತಾನೆ, ಏನು ಪ್ರಸಾದ ಅಂತ ಕೊಡ್ತೀನಿ, ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಸಾವಿತ್ರಿ ಅಂತರಿತಳಾಗ್ತಾಳೆ. ಕಸ್ಮಿಶ್ಚಿತ್ತು ಗತೆ ಕಾಲೇ,
ನಾನು ಒಂದು ಶ್ಲೋಕ ಬಿಡದೆಯೂ ಕೂಡ ಅರ್ಥ ಹೇಳ್ತಾ ಇದ್ದೇನೆ. ಎಲ್ಲ ಶ್ಲೋಕ ಉಚ್ಚಾರಣೆ ಮಾಡೋದಿಲ್ಲ, ಸಮಯ ಭಾಳ ಆಗ್ತದೆ. ಸ್ವಲ್ಪ ದಿವಸ ಹೋದ್ಮೇಲೆ ಮಾಲವ ದೇಶದಿಂದ ಇವನ ಹೆಂಡತಿಯಾಗಿ ಬಂದಿರತಕ್ಕಂಥ ಮಾಲವಿ ಅಂತ ತಿಳ್ಕೊಂಡಂತ ಹೇಳಿ, ಮಾಳವ ದೇಶ ಅಂತ ತಿಳ್ಕೊಂಡಂತಂದ್ರೆ ಗುಜರಾತ್, ರಾಜಸ್ಥಾನ್ ಮತ್ತು ಗುಜರಾತಿನ ಬಾರ್ಡರ್. ಅವಳು ಇವನ ಹಿರಿಯ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. ಯೋಗ್ಯ ಸಮಯದಲ್ಲಿ ಉತ್ತಮವನ್ನು ಕನ್ಯೆಯನ್ನು ಪಡೆದಿದ್ದಾಳೆ, ಹೆಣ್ಮಗಳನ್ನು ಪಡೆದಿದ್ದಾಳೆ. ಸಾವಿತ್ರಿ ದೇವಿಯ ಅನುಗ್ರಹದಿಂದ ಹುಟ್ಟಿದ್ದರಿಂದಾಗಿ ತನ್ನ ಮಗಳಿಗೂ ಕೂಡ ಅಶ್ವಪತಿ ಸಾವಿತ್ರಿ ಅಂತ ಹೆಸರನ್ನಿಟ್ಟಿದ್ದಾನೆ. ದೇವಲೋಕದ ಕಾಂತಿ ಮೂರ್ತಿಮತಿಯಾಗಿ ಬಂದಿದ್ದಾಳೇನೋ ಎಂಬುವಂತೆ ಅದ್ಭುತ ಸೌಂದರ್ಯದಿಂದ ಕೂಡಿದ, ಅದ್ಭುತ ಸದ್ಗುಣಗಳಿಂದ ಕೂಡಿದ ಸಾವಿತ್ರಿ ಬೆಳೀತಾ ಇದ್ದಾಳೆ. ದೊಡ್ಡವಳಾಗಿದ್ದಾಳೆ, 13-14 ವರ್ಷದವಳಾಗಿದ್ದಾಳೆ. ಹದಿನಾಲ್ಕು ವರ್ಷದ ಯುವತಿಯಾಗಿದ್ದಾಳೆ. ಅವಳ ಸೌಂದರ್ಯ ಅದ್ಭುತವಾಗಿತ್ತು. ಅಶ್ವಪತಿ ಅತಿ ಶ್ರೀಮಂತನಾದ ಧಾರ್ಮಿಕನಾದ ರಾಜ. ಕ್ಷತ್ರಿಯರಲ್ಲಿ ವರರ ಕಡೆಯಿಂದ ಬೇಡಿಕೆ ಬರಬೇಕು. ತಂದೆ ಹತ್ತಿರ ಬಂದು ನಮಸ್ಕಾರ ಮಾಡಿದ್ದಾಳೆ. ತಾರುಣ್ಯದ ಸೌಂದರ್ಯ, ಅದೇ ರೀತಿಯಾಗಿರ್ತಕ್ಕಂಥ ದೇವತಾರಾಧನದ ಆ ಅದ್ಭುತವಾದಂಥ ತೇಜಸ್ಸು ಅವಳನ್ನು ನೋಡಿ ಅಶ್ವಪತಿಗೆ ಬಹಳ ಚಿಂತೆಯಾಗಿದೆ. ಇಷ್ಟಾದರೂ ಕೂಡ ಯಾಕೆ ಯಾರೂ ಬಂದು ಸಾವಿತ್ರಿಯನ್ನು ಮದುವೆ ಆಗ್ತೇನೆ ಅಂತ ಹೇಳಿಲ್ಲ? ಸಾವಿತ್ರಿಯ ತೇಜನೇ ಆಗಿತ್ತು. ಆನಂತರ ಅತ್ಯಂತ ಧಾರ್ಮಿಕ ಅಶ್ವಪತಿ ಇವತ್ತೇನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಅವತ್ತು ಕೂಡ ಇತ್ತು. ಧಾರ್ಮಿಕ ಮನೆತನದ ಗಂಡುಗಳಿಗೆ ಹೆಣ್ಣು ಸಿಕ್ಕೋದಿಲ್ಲ, ಧಾರ್ಮಿಕ ಮನೆತನದ ಹೆಣ್ಣುಗಳಿಗೆ ವರ ಸಿಕ್ಕೋದಿಲ್ಲ. ಇಲ್ರಿ, ನಮ್ಮ ಮಗಳು ಒಳ್ಳೆ ಧಾರ್ಮಿಕಳಾಗಿದ್ದಾಳೆ, ತುಳಸಿ ಪೂಜೆ ಮಾಡ್ತಾಳೆ, ಮುಟ್ಟಾದರೆ ಕೂತ್ಕೊಳ್ತಾಳೆ, ಹಾಗಾದ್ರೆ ಬೇಡ, ನಮಗವೆಲ್ಲ ನಡೆಯೋದಿಲ್ಲ ಅನ್ನುವರು 100ಕ್ಕೆ 99 ಜನ. ಇನ್ನು ವರ ಪಾರ್ಟಿಯವರು ಏನಿಲ್ಲ, ನಮ್ಮ ಮನೆಗೆ ಬಂದು ನಿಮ್ಮ ಮಗಳು ಉಳಿದ ಧರ್ಮ ತನಗೆ ಅವಕಾಶ ಮಾಡಿದ್ರೆ ಪರವಾಗಿಲ್ಲ, ಒಂದು ಕುಂಕುಮ ಹಚ್ಕೊಳ್ಬೇಕು, ಮುಟ್ಟಾದ್ರೆ ಕೂತ್ಕೊಳ್ಬೇಕು, ಹಾಗೆ ನಿಮ್ಮ ಕನ್ಯೆ ಬೇಡ, ನಮ್ಗೆ ಆಗೋದಿಲ್ಲ ರೀ. ಇಷ್ಟು ಪತನವಾಗಿದೆ ನಮಗೆ. ನನಗೆ ಅನುಭವ ಇದೆ. ನನ್ನ ಮಗನ ಮದುವೆಯಲ್ಲೂ ನನಗೆ ಅನುಭವ ಇದೆ, ಮಕ್ಕಳ ಮದುವೆಯಲ್ಲೂ ಅನುಭವ ಇದೆ, ಹೆಣ್ಣು ಮಕ್ಕಳ ಮದುವೆಯಲ್ಲೂ ಅನುಭವ ಇದೆ. ಅನೇಕ ಜನರು ದಿನಾಲು ಬಂದು ನನಗೆ ತಕರಾರು ಮಾಡ್ತಾರೆ. ಏನು ರೀ, ನಮ್ಮ ಮನೆಗೆ ಮುಟ್ಟಾದರೆ ಕೂತ್ಕೊಳ್ಬೇಕು ಅಂತಂದ್ರೆ ಹುಡುಗಿಯರು ಒಲ್ಲ ಅಂತಂತಾರೆ. ಎಂಥ ಪತನವಾಗಿದೆ ನಮ್ಮ ಹಿಂದೂ ಉತ್ತರದಲ್ಲಿ. ತಂದೆ ತಾಯಿಗಳದನ್ನು ಯಾಕೆ ಕಲಿಸ್ಬಾರ್ದು? ಎಷ್ಟೋ ಕನ್ಯೆಯರು ತಯಾರಾಗ್ತಾರೆ, ಅವ್ರ ಅಮ್ಮ ತಯಾರಾಗೋದಿಲ್ಲ. ನಮ್ಮ ಮಗಳಿಗೆಲ್ಲ ಆ ಮಡಿ ಮೇಲಿಗೆ ಆಗೋದಿಲ್ಲ ರೀ, ಮುಟ್ಟಾದ್ರೆ ಎಲ್ಲಿ ಕೂತ್ಕೊಳ್ಬೇಕಾಕೆ? ಹುಚ್ಚು ಪ್ರೀತಿ, ಹುಚ್ಚು ರೀತಿಯಾಗಿರ್ತಕ್ಕಂಥ ಮೋಹ. ಮಕ್ಕಳು ಧಾರ್ಮಿಕರಾಗಬೇಕು ಅಂತ ಬಯಸಬೇಕೆ, ಧರ್ಮ ಬಿಡಬೇಕು ಅಂತ ಬಯಸಬೇಕೆ? ಯಾಕೆ ನಮ್ಮ ಸುಶಿಕ್ಷಿತ ತಂದೆ ತಾಯಿಗಳಿಗೆ, ಸುಶಿಕ್ಷಿತವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳು ಕೂಡ ಕೆಲವರು ಇರ್ತಾರೆ, ಮಡಿಗಿಡಿ ಮಾಡೋದು ಹುಡುಗಬೇಕಾಗಿಲ್ಲ ಅಂತ, ನನ್ನ ಜೊತೆಗೆ ಬಾರಿಗೆ ಬರಬೇಕು, ನನ್ನ ಜೊತೆ ಹೋಟೆಲಿಗೆ ಬರಬೇಕು, ಹಾಗಿದ್ದೇ ಮಾಡ್ಕೊಳ್ತಾರೆ. ನನಗೆ ಗೊತ್ತಿದ್ದ ಒಂದು ಫ್ಯಾಮಿಲಿ, ಅವಳು ಏಕಾದಶಿ ಉಪವಾಸ ಮಾಡಿದ್ದರಿಂದಾಗಿ ಅವಳನ್ನು ತಿರುಗಿ ತವ್ರ ಮನೆಗೆ ಕಳಿಸ್ಬಿಟ್ರು. ಏಕಾದಶಿ ಉಪವಾಸ ಮಾಡಿದ್ದಕ್ಕೆ
ನನ್ನ ನಂತರ ಕರೆದು ಸುಮಾರು ಒಂದು 6 ತಿಂಗಳವ್ರ ತಲೆ ತಿಂದು ಮೇಲಿನ ಮೇಲೆ ಹೇಳಿದ್ದರಿಂದಾಗಿ ಆ ನಂತರ ಅವನಿಗೆ ಹುಡುಗನಿಗೆ ಇದು ಬಂತು, ಕನ್ವಿನ್ಸ್ ಆಯಿತು. ಆ ನಂತರ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋದ. ಎಂಥ ದುರ್ದಶ ಇದೆಯಲ್ಲ, ನಮ್ಮ ಸಮಾಜ ಎಷ್ಟು ಪತಿತವಾಗ್ತಾ ಇದೆ. ಮಕ್ಕಳು ಕಲಿಬೇಕು, ಇಂಜಿನಿಯರ್ ಆಗಬೇಕು, IT ಆಗಬೇಕು, ಫಾರಿನ್ಗೆ ಹೋಗ್ಬೇಕು. ಧರ್ಮ ಬೇಡ, ಮತ್ತೊಂದು ಬೇಡ, ಮುಗ್ದೊಂದು ಬೇಡ. ಯಾವುದಕ್ಕೋಸ್ಕರ ಜೀವನ? ಪಶುಗಳಂತೆ ತಿಂದು ತಿಂದು ಬೆಳೆದು ಕೊಬ್ಬಾಗಿ ಬಂತು. ಒಂದು ದಿವಸ ಹೊರಟೋಗೋಸ್ಕರ ಮನುಷ್ಯ ಜನ್ಮ ಬಂದಿದೆ. ಮನುಷ್ಯ ಜನ್ಮ ಬಂದಿದೆ ಭಗವಂತನನ್ನು ಕಾಣುವುದಕ್ಕೋಸ್ಕರ. ಬ್ರಹ್ಮಾವಬೋಧತೆ ಕ್ಷಣಂ ಮುದಂ ಆಪದೇವ. ಬ್ರಹ್ಮದೇವರ ಮೊದಲಿನ ವಾಕ್ಯ. ಈ ಮನುಷ್ಯ ಜನ್ಮ ಒಂದಿಲ್ಲ ಒಂದು ದಿವಸ ಅಪರೋಕ್ಷ ಜ್ಞಾನ ಪಡೆದು ಪರಮಾತ್ಮನನ್ನು ಕಾಣುವ ಜನ್ಮ ಇದು. ಇಂಥ ಮನುಷ್ಯರನ್ನು ನಾನು ಹುಟ್ಟಿಸಿದ್ನಲ್ಲ, ನನ್ನಿಂದ ಇಂಥ ಮಾನವ ಜಾತಿ ಹುಟ್ಟುತ್ತಲ್ಲ, ಅದರಿಂದ ನನಗೆ ಭಾಳ ಸಂತೋಷ ಆಯಿತು ಅಂತ ಬ್ರಹ್ಮದೇವರ ಉದ್ಗಾರ ಇದು ಭಾಗವತದಲ್ಲಿ. ಆದರೆ ಧರ್ಮ ಅಂದರೆ ಮೂಗು ಮುರಿತಕ್ಕಂಥ ಕಾಲದಲ್ಲಿ ಸಾವಿತ್ರಿಗೂ ಕೂಡ ವರ ಸಿಗಲಿಲ್ಲ. ಅವ್ರು ಭಾಳ ಧಾರ್ಮಿಕರಿದ್ದಾರೆ, ಅವರಪ್ಪ ಬಹಳ ಧಾರ್ಮಿಕನಿದ್ದಾನೆ. ಅಂಥವ್ರು ಎಳೆಯಾಯ್ತು ಅಂತಕೊಂಡಂತಂದ ಕ್ಷಣಕ್ಕೇನೆ ಆ ಸಾವಿತ್ರಿ ಜೊತೆಗೆ ಅವನು ಧರ್ಮ ಮಾಡಬೇಕಾಗ್ತದೆ. ಅಂಥ ಸಮಸ್ಯೆ ಇವತ್ತಿನದಲ್ಲ, ಅವತ್ತು ಸಾವಿತ್ರಿಗೆ ವರ ಸಿಗಲಿಲ್ಲ. ರಾಜ ಹೇಳ್ತಾನೆ, ಅಮ್ಮ ಸಾವಿತ್ರಿ, ಪುತ್ರಿ ಪ್ರಧಾನ ಕಾಲಸ್ಥೆ ನ ಕಶ್ಚಿತ್ ತೃಣೋತಿ ಮಾಂ. ಸಾವಿತ್ರಿ, ಮದುವೆ ಕಾಲ ಬಂತು ನಿನಗೆ, ಆದರೆ ಎಷ್ಟು ಪ್ರಯತ್ನ ಮಾಡಿದ್ದೇನೆ. ವರಗಳೆಲ್ಲ ನಿನ್ನ ತೇಜಸ್ಸು, ನಮ್ಮ ಧಾರ್ಮಿಕತೆಯನ್ನು ಕಂಡುಕೊಂಡು ಮುಖ ತಿರ್ಸ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಗಾಬರಿನೂ ಆಗ್ತಾರೆ ಅಥವಾ ಮುಖ ತಿರ್ಸ್ಕೊಂಡು ಹೋಗ್ತಾರೆ. ಆದ್ದರಿಂದಾಗಿ ನಿನ್ನ ಮದುವೆ ಆಗುವುದಕ್ಕೋಸ್ಕರ, ನಿನ್ನ ಮಗಳಾಗುವುದಕ್ಕೋಸ್ಕರ ಹಗಲು ರಾತ್ರಿ ದೇವರನ್ನು ಪ್ರಾರ್ಥಿಸಿದೆ. ಈಗ ಹಗಲು ರಾತ್ರಿ ನಿನ್ನ ಮದುವೆಗೋಸ್ಕರ ದೇವರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಸಾವಿತ್ರಿ, ಧರ್ಮಶಾಸ್ತ್ರ ನಾನು ಓದಿದ್ದೇನೆ, ಕೇಳಿದ್ದೇನೆ. ಅಪ್ರದಾತ ಪಿತಾವಾಚ್ಯ. ಮಗಳು ತಾರುಣ್ಯಕ್ಕೆ ಬಂದ ನಂತರ ಸರಿಯಾದ ವೇಳೆಯಲ್ಲಿ ಅವಳು ಮದುವೆ ಮಾಡದೇ ಇದ್ದರೆ, ಶಾಸ್ತ್ರದ ಪ್ರಕಾರ 20 ವರ್ಷದ ಒಳಗೆ ಮದುವೆ ಮಾಡದೇ ಇದ್ದರೆ, ಈಗಿನ ದಿವಸ 25 ವರ್ಷದೊಳಗಾದರೂ ಮದುವೆ ಮಾಡದೇ ಇದ್ದರೆ, 30 ಆದರೂ ಮದುವೆ ಮಾಡೋದಿಲ್ಲ, 32 ಮದುವೆ ಆಗೋದಿಲ್ಲ. ಕರಿಯರು ಕುರಿಗಳಾಗಿದ್ದಾರೆ ಅಷ್ಟೆ. ಅಪ್ರತಾದ ಪಿತಾವಾಚ್ಯ. ಸಾವಿತ್ರಿ ತನ್ನ ಮಗಳು ತಾರುಣ್ಯಕ್ಕೆ ಬಂದಾಗ ಯೋಗ್ಯ ಧಾರ್ಮಿಕರನ್ನು ನೋಡಿ ಮದುವೆ ಮಾಡಿ ಕೊಡದೇ ಇದ್ದರೆ ಆ ತಂದೆ ನರಕಕ್ಕೆ ಬೀಳ್ತಾನೆ. ತಾಯಿ, ವಾಚ್ಯಶ್ಚ ಅನುಪಯನ್ ಪತೆ. ಋತುಕಾಲದಲ್ಲಿ ಪತ್ನಿಗೆ ಸಂತಾನವನ್ನು ಕೊಡದೇ ಇರತಕ್ಕಂಥ ಗಂಡ ನರಕಕ್ಕೆ ಬೀಳ್ತಾನೆ. ಮಕ್ಕಳು ಬೇಡ ಅಂತಕ್ಕಂಥವ್ರು ಈ ಮಾತು ನೆನಪಿಟ್ಕೊಳ್ಳಿ. ವೇದವ್ಯಾಸ ದೇವರ ಮಾತು ಇದು. ಮೃತೆ ಭರ್ತರಿ ಪುತ್ರಶ್ಚ. ತಂದೆ ಹೋದ್ಮೇಲೆ ತಾಯಿಯನ್ನು ಸಂರಕ್ಷಣೆ ಮಾಡದೇ ಇದ್ದ ಮಗ ರೌರವ ನರಕಕ್ಕೆ ಬೀಳ್ತಾನೆ. ವಾಚ್ಯೋ ಮಾತು ಅರಕ್ಷಿತ. ಆ ನಂತರ ಯಾವ ವ್ಯಕ್ತಿ ತಂದೆ ತಾಯಿಗಳನ್ನು ಸಂರಕ್ಷಣೆ ಮಾಡೋದಿಲ್ಲ ಅಂತ ಮಕ್ಕಳು ರೌರವ ನರಕಕ್ಕೆ ಬೀಳ್ತಾರೆ. ಅವರೆಲ್ಲರೂ ಧಿಕ್ಕಾರಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಅಪ್ರದಾತ ಪಿತಾವಾಚ್ಯ ವಾಚ್ಯಶ್ಚ ಅನುಪನಯನ್ ಪತಿ ಮೃತೆ ಭರ್ತರಿ ಪುತ್ರಶ್ಚ ವಾಚ್ಯೋ ಮಾತು ಅರಕ್ಷಿತ. ಏನು ಮಾಡಲಿ ಅಂಥೇಳಿ ಆ ಕಾಲಕ್ಕೆ ಮಂತ್ರಿಗಳಿಗೆ, ಕೆಲವು ವಿಶ್ವಾಸಿಕ ಮಂತ್ರಿಗಳನ್ನು ಮಾಡಿ ಮಗಳಿಗೆ ಹೇಳ್ತಾನೆ, ಮಗಳೇ ಒಂದು ಕೆಲಸ ಮಾಡು, ನಿನ್ನನ್ನು ಹುಡುಕೊಂಡು ವರಗಳು ಬರ್ತಾ ಇಲ್ಲಲ್ಲ, ನೀನೇ ಸ್ವತಃ ಎಲ್ಲ ದಿಕ್ಕದಲ್ಲಿ ತಿರುಗಾಡು. ನಿನಗೆ ಯೋಗ್ಯ ಪತಿ ಯಾವನು ಅನ್ನಿಸ್ತಾನೆ ಅವನು ಬಂದು ಹೇಳು, ಆಮೇಲೆ ವಿಚಾರ ಮಾಡಿ ನಿನಗೆ ಅವನ ಜೊತೆ ಮದುವೆ ಮಾಡಿ ಕೊಡ್ತೇನೆ.
ಹೆಣ್ಣು ಮಕ್ಕಳು ಈಗಿನ ದಿವಸ ಕೆಲಸಕ್ಕೆ ಹೋಗ್ತಾರೆ, ಅನೇಕ ಜನರ ಪರಿಚಯ ಬರ್ತದೆ. ಯೋಗ್ಯ ವರ ಇದ್ದರೆ ತಂದೆ ತಾಯಿಗೆ ತಿಳಿಸ್ಲಿಕ್ಕೆ ಪರವಾಗಿಲ್ಲ. ಇಂಥ ಯೋಗ್ಯ ವರ ಇದೆ, ಕೇಳಿ ನೋಡಿ ಅಂತ ತಿಳ್ಕೊಂಡಂತೇಳಿ ತನಗೆ ಧರ್ಮಕ್ಕೆ ಅನುಕೂಲಕರನಾದ ಧಾರ್ಮಿಕನಾದ ಸಿರಿವಂತಿಕೆ ನೋಡಬೇಡಿ. ಪ್ರತಿಯೊಬ್ಬರು ಹೊಟ್ಟೆ ವ್ಯವಸ್ಥೆ ದೇವರು ಮಾಡಿದ್ದಾನೆ. ಅವರವರ ಭಾಗ್ಯದ ಸಲುವಾಗಿ ಅವರ ಅನ್ನ ಸಿಕ್ಕೇ ಸಿಗ್ತದೆ. ಸಿರಿವಂತಿಕೆಯಲ್ಲ, ಧಾರ್ಮಿಕತೆ ನೋಡಬೇಕು. ಇಂತಹ ಯೋಗ್ಯ ಪತಿಯನ್ನು ಹುಡುಕು ಅಂತ ತಿಳ್ಕೊಂಡಂತೇಳಿ ಮಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾನೆ ಅಶ್ವಪತಿ. ಇತಿಹಾಸದಲ್ಲಿ ತನ್ನ ಪತಿಯನ್ನು ತಾನೇ ಹುಡುಕೊಂಡು ಹೊರಟಿರ್ತಕ್ಕಂಥ, ತನಗೆ ಯೋಗ್ಯನಾದ ಪತಿ ಬೇಕು, ತನ್ನ ಸಾಧನೆಗೆ ಯೋಗ್ಯನಾದ ಗಂಡ ಬೇಕು, ತನ್ನ ಸಾಧನೆಗೆ ಭಂಗ ತರ್ತಕ್ಕಂಥ ಪತಿ ಬೇಡ ಅನ್ನುವ ಒಂದು ಧರ್ಮದ ಬಗ್ಗೆ ಇರತಕ್ಕಂಥ ಆಗ್ರಹದ ಉಳ್ಳತಕ್ಕಂಥ ಕನ್ನಿಕೆ ಇವಳು. ಅವಳು ಬಂಗಾರದ ರಥವನ್ನೇರಿ ಜೊತೆಗೆ ವಿಶ್ವಾಸಕ ಮಂತ್ರಿಗಳನ್ನು ಕರೆದುಕೊಂಡು ಎಲ್ಲ ಪ್ರದೇಶದಲ್ಲಿ ಸಂಚಾರ ಮಾಡಿದ್ದಾಳೆ. ಅನೇಕ ಕಡೆಯಲ್ಲಿ ಗುಪ್ತಚರರಿಂದ, ಆನಂತರ ಒಳ್ಳೆ ಬ್ರಾಹ್ಮಣರಿಂದ ಅಲ್ಲಿ ಇಲ್ಲಿ ಎಲ್ಲ ಸುದ್ದಿಗಳನ್ನು ತರಿಸಿದ್ದಾಳೆ. ಸರ್ವ ತೀರ್ಥಗಳಿಗೆ ಹೋಗಿದ್ದಾಳೆ, ದಾನ ಧರ್ಮ ಮಾಡಿದ್ದಾಳೆ, ಅನೇಕ ಬ್ರಾಹ್ಮಣರ ಪೂಜೆ ಮಾಡಿದ್ದಾಳೆ, ಅನೇಕ ಮಹಾತ್ಮರ ಉಪದೇಶ ಕೇಳಿದ್ದಾಳೆ. ಹೌದು, ದೇವರ ಪೂಜೆ, ತುಳಸಿ ಪೂಜೆ, ಪುನಃ ಪುನಃ ಜ್ಞಾನಿಗಳ ಆಶೀರ್ವಾದ. ಅವರ ಹತ್ರ ಹೋಗಿ ಶೀಘ್ರಮೇ ವಿವಾಹವತಿ ಭವ, ಶೀಘ್ರ ವಿವಾಹ ಪ್ರಾಪ್ತಿರಸ್ತು ಆಶೀರ್ವಾದ ತೆಗೆದುಕೊಳ್ಬೇಕು. ತೆಗೆದುಕೊಂಡಿದ್ದಾಳೆ ಸಾವಿತ್ರಿ. ಇದೇ ವೇಳೆಯಲ್ಲಿ ಆಗ ನಾರದರು ಬರ್ತಾರೆ ಅಶ್ವಪತಿ ರಾಜನ ಹತ್ರ. ಕೇಳ್ತಾರೆ, ಏನಪ್ಪ ಅಶ್ವಪತಿ, ನಿನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳಂತಲ್ಲ, 14-15 ವರ್ಷದವಳಾಗಿದ್ದಾಳೆ, ಮತ್ತು ಅವಳಿಗೆ ಕೊರೋನೇ ಹುಡುಕ್ತಾ ಇಲ್ಲ ಅಂತ ಕೇಳಿದಾಗ, ಇಲ್ಲ, ಹುಡುಕ್ಲಿಕ್ಕೆ ಅವಳು ಹೋಗಿದ್ದಾಳೆ, ಈಗ ರಾತ್ರಿ ನಾಳೆ ಬರ್ಬೋದು ಅಂತ ತಿಳ್ಕೊಂಡಂತ. ಅಂತಂದಾಗ ಆ ಕಾಲದಲ್ಲಿ ಅವರ ಮಾತುಕತೆ ನಡೆದಾಗನೇ ಸಾವಿತ್ರಿ ತಿರುಗಿ ಬರ್ತಾಳೆ. ತಿರುಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ತಂದೆ ಕೇಳ್ತಾನೆ, ಸಾವಿತ್ರಿ, ಯೋಗ್ಯವರನ್ನು ಹುಡುಕೊಂಡು ಬಂದಿದ್ದೀಯಾ? ಬಂದಿದ್ದೇನೆ. ಯಾರಮ್ಮ ಹೇಳು? ಬಹಳ ಲಕ್ಷ್ಯ ಕೊಟ್ಟು ಕೇಳಿ, ಪುನಃ ಪುನಃ ಕೇಳಿ. ಹೆಣ್ಮಕ್ಕಳ ಮದುವೆ ಮಾಡಬೇಕು ಅಂತಕ್ಕಂಥ ತಂದೆ ತಾಯಿಗಳು ಕೇಳಿ. ಸಿರಿವಂತಿಕೆ ನೋಡಬೇಡಿ, ಅವ್ರಿಗೆ ಫ್ಲ್ಯಾಟ್ ಇದೆ ಇಲ್ಲೋ, ಸ್ವಂತ ಮನೆ ಇದೆ ಇಲ್ಲೋ, ಮತ್ತೇನಿದೆ ಇಲ್ಲೋ ನೋಡಬೇಡಿ. ಸಮರ್ಥರಾಗಿರ್ತಕ್ಕಂಥ ನಿಮ್ಮ ಹೆಣ್ಣು ಮಕ್ಕಳ ಪುಣ್ಯದಿಂದ ಅವ್ರು ತಾನಾಗೆ ನಂತರ ಸಿರಿವಂತರಾಗ್ತಾರೆ. ಅವಳು ಹೇಳಿದ್ದೇನು? ಆಸೀತ್ ಸಾಲ್ವೇಶು ಧರ್ಮಾತ್ಮ ಕ್ಷತ್ರಿಯ ಪೃಥಿವೀಪತಿ. ಅಪ್ಪ, ಶಾಲ್ವ ದೇಶದಲ್ಲಿ, ಇವತ್ತಿನ ಪಂಜಾಬ್ ಮತ್ತು ರಾಜಸ್ಥಾನದ ಮಧ್ಯದಲ್ಲಿ, ಈಗ ಹೆಚ್ಚಿನ ರಾಜಸ್ಥಾನದ ಭಾಗ ಇದಕ್ಕೆ ಹೋಗಿದೆ, ಯಾವುದು ಪಾಕಿಸ್ತಾನಕ್ಕೆ ಹೋಗಿದೆ. ಆ ಒಂದು ಸಮುದ್ರ ತೀರದಲ್ಲಿ, ಪಂಜಾಬಿ ಬಾರ್ಡರಿಗೆ ಮತ್ತು ಮೊದಲಿನ ರಾಜಸ್ಥಾನದ ಬಾರ್ಡರಿಗೆ ಇರತಕ್ಕಂಥ ಸಮುದ್ರ ತೀರದಲ್ಲಿ ಸಾಲ್ವ ಪ್ರದೇಶ ಇತ್ತು. ಅವಿಭಕ್ತ ರಾಜಸ್ಥಾನದ ಪಂಜಾಬ್ ಬಾರ್ಡರ್ನಲ್ಲಿ ಒಂದು ಸಾಲ್ವ ಪ್ರದೇಶ ಅಂತಿತ್ತು. ಈ ಸಾಲ್ವನೇ ಮುಂದೆ ಕೃಷ್ಣನ ಜೊತೆಗೆ ಯುದ್ಧ ಮಾಡ್ತಾನೆ, ಆ ಮಾತು ಬೇರೆ. ದ್ವಾಪರಯುಗದಲ್ಲಿ ಆ ರಾಜ್ಯಕ್ಕೆ ಅಧಿಪತಿ ದ್ಯುಮತ್ಸೇನ ಅಂತ ತಿಳ್ಕೊಂಡಂತೇಳಿ, ಯಾವುದೋ ಕಾರಣದಿಂದ ಅವನು ಅಂಧನಾದ, ಮಗ ಸಣ್ಣವನಿದ್ದ. ಆಗ ಮಂತ್ರಿ ಉಳಿದವರು ಷಡ್ಯಂತ್ರ ಮಾಡಿ ಮೋಸ ಮಾಡಿ ಆ ರಾಜನನ್ನ, ಗಂಡ ಹೆಂಡತಿ ಮಕ್ಕಳನ್ನು ಕಾಡಿಗೆ ಅಟ್ಟಿ ತಾವೇ ರಾಜ್ಯ ಮೇಲೆ ಕೂತ್ಕೊಂಡಿದ್ದಾರೆ.
ಅವನ ಮಗ ಬಾಲ್ಯದಲ್ಲಿ ಕಾಡನ್ನು ಸೇರಿ ಕಾಡಿನಲ್ಲೇ ಬೆಳೆದಿದ್ದಾನೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ಸದ್ಗುಣಗಳಿಂದ ಯುಕ್ತನಾಗಿದ್ದಾನೆ. ಅವನನ್ನು ನನ್ನ ಗಂಡನನ್ನಾಗಿ ಆರಿಸಿದ್ದೇನೆ. ಯಾಕೆ ಮಹಾಭಾರತ ಕೇಳಬೇಕು? ಯಾಕೆ ಪುರಾಣಗಳನ್ನು ಕೇಳಬೇಕು? ಯಾಕೆ ಕಥೆಗಳನ್ನು ಕೇಳಬೇಕು? ಈ ಕಥೆಗಳನ್ನು ನಾವು ಯಾಕೆ ಮಕ್ಕಳಿಗೆ ಹೇಳಬಾರ್ದು? ಅತಿ ಸಿರಿವಂತ ರಾಜನ ಮಗಳು, ಸಕಲ ಗುಣಗಳಿಂದ ಯುಕ್ತಳಾಗಿರ್ತಕ್ಕಂಥವಳು, ಮಹಾ ತೇಜಸ್ವಿನಿ, ಅದ್ಭುತವಾಗಿರ್ತಕ್ಕಂಥ ಗುಣದಿಂದ ಯುಕ್ತಳಾಗಿದ್ದವಳು, ಆರಿಸಿದಳು ರಾಜ್ಯ ವಿಹೀನನಾಗಿರ್ತಕ್ಕಂಥ ಸತ್ಯವಾನನನ್ನು. ಗಂಡನನ್ನು ಆರಿಸ್ಬೇಕು, ದುಡ್ಡು ತಂದು ಹೋಟೆಲ್ಗೆ ಕರ್ಕೊಂಡು ಹೋಗಿ ಕ್ಲಬ್ಬಿಗೆ ಕರ್ಕೊಂಡು ಹೋಗ್ತಕ್ಕಂಥ ಗಂಡನಲ್ಲ. ಸಂಧ್ಯಾವಂದನೆ, ದೇವ್ರ ಪೂಜೆ, ಶಾಸ್ತ್ರ ಪಾಠವನ್ನು ಮಾಡಿಕೊಂಡು ತನ್ನನ್ನು ಉದ್ಧಾರ ಮಾಡ್ತಕ್ಕಂಥ, ತಾನು ಉದ್ಧತನಾಗಿ ತನ್ನ ಹೆಂಡತಿಗೂ ಕೂಡ ಮೋಕ್ಷ ಕರೆದುಕೊಂಡು ಹೋಗ್ತಕ್ಕಂಥ ವರನ ಜೊತೆಯಲ್ಲಿ ಮದುವೆ ಆಗಬೇಕು. ಕನ್ನಿಕೆರೆ ಮನಸ್ಸಿನಲ್ಲಿ ಬಾಲ್ಯದಿಂದ ತಲೆಯಲ್ಲಿ ತುಂಬಿ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ನೀವು ಸ್ವತಂತ್ರರು, ಏನು ಬೇಕಾದ್ ಮಾಡ್ಬೋದು, ಏನು ಬೇಕಾದ್ ಮಾಡಿ, ಯಾವ್ದು ಬೇಕಾದ ಜಾತಿ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ ಅಂತಕ್ಕಂಥ ಏನು ಕ್ರಮ ಇದೆ, ಇದು ಬ್ರೈನ್ ವಾಶ್ ಮಾಡಬೇಡಿ. ಒಳ್ಳೆ ಧಾರ್ಮಿಕ ಹುಡುಗನನ್ನು ಮದುವೆ ಹಾಕು, ಒಳ್ಳೆ ಧಾರ್ಮಿಕ ಹುಡುಗನ ಮದುವೆ ಆಗು. ಬಡತನ ಇದ್ರೂ ಪರವಾಗಿಲ್ಲ, ಧರ್ಮದಿಂದ ಇರತಕ್ಕಂಥವ್ನು ಮದುವೆ ಆಗು. ಅವಳು ಹುಡುಕಿದ್ದು ರಾಜಹೀನನಾದ, ಕಾಡಿನಲ್ಲಿ ಬೆಳೆದ, ಆದರೆ ಗುಣದಿಂದ ಸಿರಿವಂತನಾದ ಸತ್ಯವಾನನನ್ನ ಸಾವಿತ್ರಿ ಹುಡುಕಿದ್ದ. ಬರೀ ಸುಮ್ಮನೆ ಮೇಲ್ಕಥೆಯಿಂದ ನೋಡಿ, ಇಲ್ಲಿರ್ತಕ್ಕಂಥ ವಾಕ್ಯದ ಕಡೆಗೆ ಲಕ್ಷ್ಯ ಕೊಡಿ. ಅವನು ತಸ್ಯ ಪುತ್ರ ಪುರೇ ಜಾತಃ, ಆ ಸತ್ಯವಾನ್ ಅನುರೂಪೇ ಮೇ ಭರ್ತ, ಗುಣಗಳಿಂದ ಯುಕ್ತನಾಗಿದ್ದ ಅವನೇ ನನಗೆ ಅನುರೂಪ ಅಂತ ನಾನು ತಿಳಿದುಕೊಂಡಿದ್ದೇನೆ. ನನಗೆ ಹಣ ಬೇಡ, ಗುಣ ಬೇಕಪ್ಪ. ಒಮ್ಮೆಲೆ ನಾರದರ ಬಾಯಿಂದ ಹೊರಟಿತು, ಅಹೋಬತ ಮಹತ್ ಪಾಪಂ ಸಾವಿತ್ರ್ಯ ನೃಪತೆ ಕಥ. ರಾಜ, ನಿನ್ನ ಮಗಳು ಇನ್ನೊಂದು ದೊಡ್ಡ ತಪ್ಪು ಮಾಡಿದ್ದಾಳೆ. ಪಾಪ ಅವಳಿಗೆ ಗೊತ್ತಿಲ್ಲ ಮುಂದಿನ ಭವಿಷ್ಯ. ಗುಣವಂತನಾದ ಸತ್ಯವಾನನ್ನು ಹುಡುಕಿದ್ದಾಳೆ, ಬಹಳ ಯೋಗ್ಯ. ಆದರೆ ಅವನಲ್ಲಿ ದೊಡ್ಡ ದೋಷ ಇದೆ. ರಾಜ, ಸಾವಿತ್ರಿ ಹೇಳಿದ ತಪ್ಪೇನಿಲ್ಲ. ಸತ್ಯಂ ವದತಿ ಅಸ್ಯ ಪಿತಾ, ಸತ್ಯವಾನಪ್ಪ ಸತ್ಯ ಮಾತನಾಡ್ತಾನೆ, ಶಾಸ್ತ್ರದಂತೆ ಆಚರಣೆ ಮಾಡ್ತಾನೆ. ಇವನ ತಾಯಿಯೂ ಕೂಡ, ಸತ್ಯವಾನನ ತಾಯಿಯೂ ಕೂಡ ಶಾಸ್ತ್ರದಂತೆ ಆಚರಣೆ ಮಾಡ್ತಾಳೆ, ಒಳ್ಳೆ ಧಾರ್ಮಿಕಳಾಗಿದ್ದಾಳೆ. ಆದ್ದರಿಂದಲೇ ಅವನ ಮಗನಿಗೆ ಬ್ರಾಹ್ಮಣರು, ಋಷಿಗಳು, ಆ ಪರಿಸರದ ಋಷಿಗಳು ಸತ್ಯವಾನ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ದಾರೆ. ಆ ಸತ್ಯವಾನನಿಗೆ ಕುದುರೆಗಳು ಬಹಳ ಪ್ರಿಯ. ಆದರೆ ಬಡತನ ಇದೆ, ಕುದುರೆ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ದಿನಾಲು ತಾನು ಎಲೆಗಳನ್ನು, ಒಣಗಿದ ಎಲೆಗಳ ಮೇಲೆ ಕುದುರೆಗಳ ಚಿತ್ರ ಬಿಡಿಸ್ತಾನೆ, ಮಣ್ಣಿನಿಂದ ಕುದುರೆಗಳನ್ನು ತಯಾರು ಮಾಡ್ತಾನೆ. ಆದ್ದರಿಂದ ಅವನಿಗೆ ಚಿತ್ರಾಶ್ವ ಅಂತ ಕೂಡ ಅಲ್ಲಿಯ ಋಷಿಮುನಿಗಳು ಕರೀತಾರೆ. ನಾರದರೆ, ಅವನು ತೇಜಸ್ವಿಯಾಗಿದ್ದಾನ, ಬುದ್ಧಿವಂತನಾಗಿದ್ದಾನ, ಕ್ಷಮಾವಂತನಾಗಿದ್ದಾನೆ, ಶೂರನಾಗಿದ್ದಾನೆಯ, ತಂದೆ ತಾಯಿಗಳನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆಯ? ಅಶ್ವಪತಿಯ ಮಾತಿನ ಕಡೆಗೆ ಲಕ್ಷ್ಯ ಕೊಡಿ. ಅವನು ಒಳ್ಳೆ ಧರ್ಮದ ತೇಜಸ್ಸಿನಿಂದ ಯುಕ್ತನಾಗಿದ್ದಾನೆಯ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಬುದ್ಧಿವಂತನಾಗಿದ್ದಾನೆಯ? ಮೂರನೇ ಪ್ರಶ್ನೆ, ಕ್ಷಮಾ ವಿನಯ ಗುಣಗಳಿಂದ ಯುಕ್ತನಾಗಿದ್ದಾನೆಯ? ನಾಲ್ಕನೇ ಪ್ರಶ್ನೆ, ಕ್ಷತ್ರಿಯನಾದ್ದರಿಂದ ವೀರನಾಗಿದ್ದಾನೆಯ? ಐದನೇ ಪ್ರಶ್ನೆ, ತಂದೆ ತಾಯಿಗಳನ್ನು ಪ್ರೀತಿಸುವವನಾಗಿದ್ದಾನ? ಇವತ್ತಿನ ದಿವಸ ಕನ್ಯಾ ಪಾರ್ಟಿಯವರು ಹೋಗಿ ವರನಿಗೆ ಕೇಳ್ತಾರೆ,
ಏನಪ್ಪ ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿದ್ದಾರೋ ಗೋಡೆಯಲ್ಲಿದ್ದಾರೋ ಅಂತ, ಗೋಡೆ ಮೇಲಿದ್ದಾರೋ ಅಂತ. ಮನೆಯಲ್ಲಿದ್ದಾರೆ ಅಂದರೆ ಜೀವಿತ ಇದ್ದಾರೆ ಅಂತ ಅರ್ಥ. ಗೋಡೆ ಮೇಲಿದ್ದಾರೆ ಅಂದರೆ ಫೋಟೋ ಇದೆ ಅವ್ರು ಇಲ್ಲ ಅಂತ ಅರ್ಥ. ಗೋಡೆ ಮೇಲಿದ್ದರೆ ನಮ್ಮ ಹುಡುಗಿನ ಕೊಡ್ತೀವಿ ರೀ. ಅತ್ತೆ ಮಾವ ಬೇಡ ಅನ್ನೋ ಹುಚ್ಚುತನ ಇವತ್ತಿನ ಕನ್ಯಾ ತಂದೆ ತಾಯಿಗಳಿಗೆ. ಅಶ್ವಪತಿ ಕೇಳ್ತಾನೆ, ಅಪ್ಪ ಅಮ್ಮನನ್ನು ಸರಿಯಾಗಿ ನೋಡ್ಕೊಳ್ತಾ ಇದ್ದಾನೆ ಇಲ್ವೋ ಅಂತ ತಿಳ್ಕೊಂಡು ಅಂತೇಳಿ. ಹಿರಿಯರ ಆಶೀರ್ವಾದ ಬೇಡವೇ? ಗೃಹಸ್ಥ ಧರ್ಮ ಸುಖವಾಗಬೇಕಾಗಿದ್ದರೆ, ಗೃಹಸ್ಥ ಧರ್ಮ ಸುಖಿಯಾಗಬೇಕಾಗಿದ್ದರೆ ಹಿರಿಯರ ಆಶೀರ್ವಾದ ಬೇಡೇನು? ಮಹಾಭಾರತದ ಕಥೆಗಳು, ಬೇರೆ ಕಥೆಗಳೆಲ್ಲ ಅಲ್ಲಿರ್ತಕ್ಕಂಥ ಸರಿಯಾದ ನೀತಿಯನ್ನು ನಮಗೆ ಕಲಿಸಿಕೊಡ್ತಾ ಇದೆ. ಕ್ಷಮಾವಾನ್ ಅಪಿವಾ ಶೂರ ಸತ್ಯವಾನ್ ಪಿತೃವತ್ಸಲ. ನಾರದ ಹೇಳ್ತಾನೆ, ಅಶ್ವಪತಿ ಚಿಂತೆ ಮಾಡಬೇಡ, ವಿವಸ್ವಾನಿವ ತೇಜಸ್ವಿ, ಸೂರ್ಯನಂತೆ ತೇಜಸ್ವಿಯಾಗಿದ್ದಾನೆ, ಬೃಹಸ್ಪತಿಯಂತೆ ವಿದ್ಯಾವಂತನಾಗಿದ್ದಾನೆ, ಇಂದ್ರನಂತೆ ಮಹಾಪರಾಕ್ರಮಿಯಾಗಿದ್ದಾನೆ, ಆನಂತರ ಪೃಥ್ವಿಯಂತೆ ಕ್ಷಮಾಶೀಲನಾಗಿದ್ದಾನೆ. ಅಪಿ ರಾಜಾತ್ಮಜೋದಾತ, ಆ ಸತ್ಯವಾನ್ ದಾನ ಧರ್ಮ ಮಾಡ್ತಾನಲ್ಲ, ಒಳ್ಳೆ ದಾನಶೂರನಾಗಿದ್ದಾನಲ್ಲ, ಅವನು ಬ್ರಾಹ್ಮಣರ ಭಕ್ತನಾಗಿದ್ದಾನೇನು, ರೂಪವಂತ ಉದಾರನಾಗಿದ್ದೇನೇನು, ನೋಡಿದರೆ ಸಂತೋಷ ಉಂಟಾಗ್ತದೇನು? ವರ್ಣನಲ್ಲಿ ಗುಣಗಳನ್ನು ನೋಡಬೇಕು. ಮೊದಲೇದ್ದು ಅವನು ದಾನ ಧರ್ಮ ಮಾಡ್ತಕ್ಕಂಥವನಾಗಿರಬೇಕು, ಬ್ರಾಹ್ಮಣರ ಮೇಲೆ ವಿಶ್ವಾಸದವನಾಗಿರಬೇಕು, ಸಾತ್ವಿಕ ರೂಪದಿಂದ ಯುಕ್ತನಾಗಿರಬೇಕು. ನೋಡಿದರೆ ಸೌಮ್ಯ ಕಳೆ, ಸಾತ್ವಿಕ ಕಳೆ ಅವನ ಮುಖದ ಮೇಲಿರಬೇಕು. ನಾರದರು ಹೇಳ್ತಾರೆ, ಅಶ್ವಪತಿ ಚಿಂತೆ ಮಾಡಬೇಡ, ದಾನದಲ್ಲಿ ರಂತಿದೇವನನ್ನು ಮೀರಿಸಿದ್ದಾನೆ. ಆನಂತರ ಶಿಬಿಯಂತೆ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಲಿಕ್ಕೆ ತಯಾರಾಗಿದ್ದಾನೆ, ಸತ್ಯವಾದಿಯಾಗಿದ್ದಾನೆ, ಉತ್ತಮವಾದ ಗುಣಗಳಿಂದರಾಗಿದ್ದಾನೆ. ಯಯಾತಿಯಂತೆ ಉದಾರನಾಗಿದ್ದಾನೆ, ಚಂದ್ರನಂತೆ ಅವನನ್ನು ನೋಡಿದರೆ ಆನಂದವಾಗ್ತಾರೆ, ನೋಡ್ತಕ್ಕಂಥವ್ರಿಗೆ ಆನಂದ ಸಂತೋಷ ಸಿಗ್ತದೆ. ಅಶ್ವಿನಿ ಕುಮಾರರಂತೆ ರೂಪವಂತನಾಗಿದ್ದಾನೆ, ಅಂಥ ಅದ್ಭುತನಾದ ವ್ಯಕ್ತಿ ಸತ್ಯವಾನ್. ಜಿತೇಂದ್ರಿಯನಾಗಿದ್ದಾನೆ, ಮೃದು ಸ್ವಭಾವದವನಾಗಿದ್ದಾನೆ, ಶೂರವೀರನಾಗಿದ್ದಾನೆ, ಶಾಸ್ತ್ರದಂತೆ ಆಚರಣೆ ಮಾಡ್ತಾನೆ, ಇಂದ್ರಿಯ ನಿಗ್ರಹಿಯಾಗಿದ್ದಾನೆ, ಎಲ್ಲರನ್ನೂ ಮಿತ್ರರನ್ನಾಗಿ ಮಾಡಿಕೊಳ್ಳುವ ಸ್ವಭಾವದವನಾಗಿದ್ದಾನೆ, ಯಾರಲ್ಲಿಯೂ ದೋಷವನ್ನು ಕಾಣೋದಿಲ್ಲ, ಒಳ್ಳೆಯ ಲಜ್ಜಾವಂತ, ಕಾಂತಿಮಂತ, ತಪಸ್ಸು, ಸಚ್ಚರಿತ್ರದಲ್ಲಿ ಅದ್ಭುತನಾಗಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಆ ಕಾಡಿನಲ್ಲಿದ್ದ ಋಷಿಮುನಿಗಳು ಅವನ ಬಗ್ಗೆ ಅನೇಕ ರೀತಿಯಿಂದ ವರ್ಣನೆ ಮಾಡ್ತಾರೆ. ನಾರದರೆ ಇಷ್ಟೆಲ್ಲ ಇದ್ದರೂ ಯಾವುದೋ ಒಂದು ದೋಷಯುಕ್ತನಾದ ಹುಡುಗನ ಹುಡುಕಿದ್ದಾನೆ ಅಂತ ತಿಳ್ಕೊಂಡಂತ ಹೇಳಿದ್ರಲ್ಲ, ಅವನಲ್ಲಿರುವ ದೋಷ ಏನು? ಇಷ್ಟೆಲ್ಲ ಗುಣಗಳನ್ನು ಹೇಳ್ತಾ ಇದ್ದೀರಿ, ಅವನಲ್ಲಿ ದೋಷ ಯಾವುದು? ನಾರದರು ಹೇಳ್ತಾರೆ, ಏನು ಮಾಡಲಿಪ್ಪ ಅಶ್ವಪತಿ, ಇದೆಲ್ಲ ಗುಣಗಳನ್ನು ನುಂಗಿ ಹಾಕ್ತಕ್ಕಂಥ ಒಂದು ದೋಷ ಇದೆಯೋ, ಅದು ಯಾವುದು ಅಂತ ತಿಳ್ಕೊಂಡಂತೇಳಿ ಅದನ್ನು ಆ ದೋಷ ದೂರ ಮಾಡಲಿಕ್ಕೆ ಆಗೋದಿಲ್ಲ, ಅನಿವಾರ್ಯವಾದ ದೋಷ ಇದೆ. ಏನು ದೋಷ ಇದೆ ಅಂತ ತಿಳ್ಕೊಂಡಂತಂದರೆ, ಸಂವತ್ಸರೇಣ ಕ್ಷೀಣಾಯು ದೇಹನ್ಯಾಸಂ ಕರಿಷ್ಯತಿ, ಅವನಿಗೆ ಉಳಿದದ್ದು 1 ವರ್ಷ ಆಯುಷ್ಯ. ಇವತ್ತು ಜ್ಯೇಷ್ಠ ಕೃಷ್ಣ ಪಕ್ಷ ತ್ರಯೋದಶಿ, ಮುಂದಿನ ಜ್ಯೇಷ್ಠ ಕೃಷ್ಣ ಪಕ್ಷ ತ್ರಯೋದಶಿ, ಅವನಿಗೆ ಕಾಲ ಮೃತ್ಯು ಇದೆ. ಇದೊಂದೇ ದೊಡ್ಡ ದೋಷ, ಉಳಿದೆಲ್ಲ ಗುಣಗಳಿವೆ. ಸಾವಿತ್ರಿ, ಇನ್ನೊಮ್ಮೆ ಹೋಗ್ಬಾ, ಬೇರೆಯವ್ರನ್ನ ಹುಡುಕು. ಇದೊಂದೇ ದೋಷ ಎಲ್ಲ ಗುಣಗಳನ್ನು ನುಂಗಿ ಆಗ್ತದೆ ತಾಯಿ. 1 ವರ್ಷದ ನಂತರ ನೀನು ವಿಧವೆ ಆದರೆ ನಾನು ಹೇಗೆ ನಿನ್ನನ್ನು ನೋಡಿ ಇರಲಿ, ನಾನೇಗೆ ಜೀವಿತ ಇರಲಿ? 1 ವರ್ಷ ಆಯುಷ್ಯ ಉಳಿದಿದೆ ಅಂತ ಒಂದು ಬಿಟ್ಬಿಡು, ಬೇರೆ ಹುಡುಗನ ಹುಡುಕು. ಸಾವಿತ್ರಿ ಹೇಳ್ತಾಳೆ, ಅಪ್ಪ
ಶಾಸ್ತ್ರ ಹೇಳ್ತದೆ, ಸಕೃದ ಅಂಶೋ ನಿಪತತಿ. ಅಣ್ಣ ತಮ್ಮಂದಿರಲ್ಲಿ ಆಸ್ತಿ ವಿಭಾಗ ಒಂದೇ ಸಲಕ್ಕಾಗ್ತದೆ, ಮೇಲಿನ ಮೇಲೆ ಮತ್ತೆ ತಕರಾರು ಆಗಬಾರ್ದು. ಕನ್ಯಾದಾನ ಒಂದೇ ಸಲ ಮಾಡ್ಲಿಕ್ಕೆ ಬರ್ತದೆ, ಎರಡನೇ ಸಲ ಇಲ್ಲ. ಈಗೆಲ್ಲ ಪ್ರಾರಂಭ ಆಗಿದೆ, ಬ್ರಾಹ್ಮಣರಲ್ಲಿ ಪ್ರಾರಂಭ ಆಗಿದೆ. ಮೊದಲೇ ಡೈವರ್ಸ್ ಆಗಿದೆ, ಎರಡನೇ ಮದುವೆ ಮಾಡಿಬಿಡಿ ಅಂತ ಇಲ್ಲ. ಯಾವುದೋ ಪಾಪದಿಂದಾಗಿದೆ, ಮತ್ತೆ ಪಾಪ ಗಳಿಸ್ಬೇಕೆ? ಕಷ್ಟ ಇದೆ, ಸಣ್ಣ ವಯಸ್ಸಿನಲ್ಲಿ ಡೈವರ್ಸ್ ಪಡೆದಿರ್ತಾರೆ. ಅದಕ್ಕೋಸ್ಕರ ಇನ್ನೊಂದು ಮದುವೆಯಾಗಿ ಮತ್ತಿಷ್ಟು ಪಾಪಗಳನ್ನು ಮಾಡಬೇಕೆ? ಸಕೃತ್ ಕನ್ಯಾ ಪ್ರದೀಯತೆ, ಕನ್ಯಾದಾನ ಒಂದೇ ಸಲ ಜೀವನದಲ್ಲಿ. ಒಂದೇ ಸಲ ಅಂದರೆ ಒಬ್ಬಳಿಗೆ ಒಂದೇ ಸಲ. 4 ಮಂದಿ ಹೆಣ್ಮಕ್ಳಿದ್ರೆ 4 ಸಲ ಇರ್ತಾರೆ, ಮತ್ತೆ ಬೇರೆ. ಸಕೃದಾಹ ದದಾನೀತಿ, ಜ್ಞಾನಿಗಳು ಒಮ್ಮೆ ಕೊಡ್ತೇನೆ ಅಂದ್ರೆ ಕೊಟ್ಬಿಡ್ತಾರೆ. ಅವತ್ತು ಕೊಡ್ತೀನಿ ಅಂತ ಹೇಳಿದ್ರಿ, ಮತ್ತು ಏನೋ ಸ್ವಲ್ಪ ಅನಾನುಕೂಲದ ಅದ, ಏನು ಕೊಡಂಗಿಲ್ರಿ ಅಂತ ಹೇಳಿ ಸಾಮಾನ್ಯ ವ್ಯಕ್ತಿಗಳು ಹೇಳ್ತಾರೆ. ಆದರೆ ಮಾತು ಕೊಟ್ಟವರು ನನ್ನ ಮಾತು ನಡೆಯಲೇಬೇಕು ಅಂತ ಅನ್ನೋದಲ್ಲಿ ಇರ್ತಕ್ಕಂಥ ಸಜ್ಜನರು ಒಂದು ಸಲ ಹೇಳಿದ ಮಾತನ್ನು ನಡೆಸ್ತಾರೆ. ಇದು ಈ ಮೂರಲ್ಲಿ ಒಂದೇ ಸಲ, ನೋ ಡಬಲ್ ಚಾನ್ಸ್, ನೋ ಸೆಕೆಂಡ್ ಚಾನ್ಸ್. ನಾನು ಮನಸ್ಸಿನಿಂದ ವರಿಸಿದ ಸತ್ಯವಾನನು ದೀರ್ಘಾಯು ಆಗಿರಲಿ, ಅಲ್ಪಾಯು ಆಗಿರಲಿ, ಸಗುಣನಾಗಿರಲಿ, ನಿರ್ಗುಣನಾಗಿರಲಿ, ಅವನನ್ನು ನಾನು ಮನಸ್ಸಿನಿಂದ ವರಿಸಿದ್ದೇನೆ. ಆಯ್ತು, ಮನಸ್ಸಿನಲ್ಲಿ ಅವನು ಸ್ವೀಕಾರ ಮಾಡಿ ಆಗಿದೆ. ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ನಿಮ್ಮ ಹತ್ರ ಬಂದಿದ್ದೇನೆ. ಒಂದು ರೀತಿಯಿಂದ ನಾನು ಮಾನಸಿಕವಾಗಿ ವಾಚಾದತ್ತ ಮಯ ಕನ್ಯಾ ಅಂತೇಳಿ ವಾಂಗ್ನಿಶ್ಚಯ ಮಾಡ್ಕೊಂಡು ಬಿಟ್ಟಿದ್ದೇನೆ. ಆದರೆ ಅವನು ನನ್ನ ಜೊತೆಯಲ್ಲಿ ಸುಖವಾಗಿರ್ತಾನೆ ಅಂತೇಳಿ ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ಇಷ್ಟು ದಿವಸ ಮಾಡಿದ ದೇವರ ಪೂಜೆ ಪುನಸ್ಕಾರ, ನನ್ನ ಕಾನ್ಸಿಯಸ್ ಹೇಳ್ತಾ ಇದೆ ನಾನು ಸುಖಿಯಾಗಿರ್ತೇನೆ ಅಂತ ತಿಳ್ಕೊಂಡಂತೇಳಿ. ಅಪ್ಪ, ನಾನು ಅವನನ್ನು ಬಿಟ್ಟು ಬೇರೆಯವ್ರ ಮದುವೆ ಆಗೋದಿಲ್ಲ. ಕ್ರಿಯತೆ ಕರ್ಮಣ ಪಶ್ಚಾತ್ ಪ್ರಮಾಣಮ್ಮೆ ಮನಸ್ತತಃ. ಈ ಮಾತಿಗೆ ಬಹಳ ಲಕ್ಷ್ಯ ಕೊಡಿ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಸರಿ, ನಿಮ್ಮ ಆಂತರಿಕ ಮನಸ್ಸು ಏನು ಹೇಳ್ತಾರೆ, ಇದಕ್ಕೆ ಇನ್ನರ್ ವಾಯ್ಸ್ ಅಂತ ಕರೀತಾರೆ. ದೇವರ ಮುಂದೆ ಕೂತು ವಿಶ್ವಾಸದಿಂದ ದೇವರನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡು ಇರ್ತಕ್ಕಂಥ ಪರಮಾತ್ಮನ ಚಿಂತನೆ ಮಾಡಿ, ನನ್ನ ಈ ಮುಂದಿನ ಹೆಜ್ಜೆಗೆ ದೇವರು ಏನು ಹೇಳ್ತಾನೆ, ಧ್ಯಾನ ಮಾಡ್ತಾ ಮಾಡ್ತಾ ಉಳಿದೆಲ್ಲವನ್ನ ಬದಿಗಿಟ್ಟು ಪರಮಾತ್ಮನಲ್ಲಿ ಮಾತ್ರ ಮನಸ್ಸನ್ನು ಕೇಂದ್ರಿತ ಮಾಡಿ ದೇವರಿಗೆ ಕೇಳಿ, ನಾನು ಏನು ಮಾಡಬೇಕು? ಒಳಗಿನಿಂದ ಸೂಚನೆ ಬರುತ್ತದೆ, ಹೀಗೆ ಮಾಡುವಂತ. ಇದಕ್ಕೆ ಅಂತರ್ವಾಣಿ ಅಂತ ಕರೀತಾರೆ. ಇದಕ್ಕೇನೆ ನನ್ನ ಮನಸ್ಸಿನ ಪ್ರಮಾಣ, ಇದಕ್ಕೇನೆ ಸ್ವತಃ ಪ್ರಮಾಣ ಅಂತೇಳಿ ಕರೀತಾರೆ. ಅಪ್ಪ, ನನ್ನ ಮನಸ್ಸು, ಯಾಕೆ ನಾನು ತಪ್ಪು ಮಾಡಿಲ್ಲ, ಭಗವಂತ ಆರಾಧನೆ ಮಾಡಿರ್ತಕ್ಕಂಥವಳು, ನನ್ನ ಮನಸ್ಸು ಹೇಳ್ತದೆ ನನಗೆ ಒಳ್ಳೇದಾಗ್ತಂತೆ. ಹಾಗೆ ನಾರದರು ಹೇಳ್ತಾರೆ, ರಾಜ, ಸಾವಿತ್ರಿ ಅಸಾಮಾನ್ಯ ಸ್ತ್ರೀಯೋ, ಅವಳು ವರಿಸಿದ್ದರಿಂದ ಇನ್ನೂ ಅವಳು ಅದನ್ನು ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಧರ್ಮತ್ಯಾಗ ಮಾಡ್ತಕ್ಕಂಥವಳು ಅಲ್ಲ ಅವಳು. ಮದುವೆ ಮಾಡಿಕೊಟ್ಬಿಡು. ಮತ್ತು ಇಂಥ ಗುಣವಂತನಾದ ವ್ಯಕ್ತಿಯು ಕೂಡ ಸಿಕ್ಕೋದಿಲ್ಲ. ದೇವರಿಚ್ಛೆ ಏನಿದೆ ಯಾರಿಗೂ ಗೊತ್ತು. ಮದುವೆ ಮಾಡಿಕೊಡು ಅಂತ ತಿಳ್ಕೊಂಡಂತೇಳಿ ಅಂದಾಗ ಆ ಕಾಲದ ರಾಜ ಹೇಳ್ತಾನೆ, ನೀವು ಗುರುಗಳು ಆಜ್ಞೆ ಕೊಟ್ಟಿದ್ದೀರಿ, ಮದುವೆ ಮಾಡಿಕೊಟ್ಬಿಡ್ತೇನೆ ಅಂತ. ರಾಜನಿಗೆ ಜ್ಞಾನಿಗಳ ಮೇಲೆ ವಿಶ್ವಾಸ, ಅವಳಿಗೆ ತನ್ನ ಧರ್ಮದ ಮೇಲೆ ವಿಶ್ವಾಸ. ನಾರದರು ಆಶೀರ್ವಾದ ಕೊಡ್ತಾರೆ. ಅವಿಘ್ನಮಸ್ತು ಸಾವಿತ್ರ್ಯಾ ಪ್ರಧಾನೇ ದ್ವೈತಸ್ತವ ಸಾಧಯಿಷ್ಯಾಮ್ಯಹಂ ತಾವತ್ ಸರ್ವೇಷಾಂ ಭದ್ರಮಸ್ತು ವಃ. ಸಾವಿತ್ರಿ, ಅಶ್ವಪತಿ,
ಈ ವಿವಾಹ ನಿರ್ವಿಘ್ನವಾಗಿ ನಡೆಯಲಿ, ನಿಮಗೆಲ್ಲರೂ ಕಲ್ಯಾಣವಾಗಲಿ, ನಾನು ಬರ್ತೇನೆ ಅಂತ ನಾರದ್ ಹೊರಟೋಗ್ಬಿಟ್ರು. ನಿಮ್ಮೆಲ್ಲರಿಗೂ ಕಲ್ಯಾಣವಾಗಲಿ, ಆಯ್ತು. ಬ್ರಾಹ್ಮಣ ವಚನ ಸರ್ವಂ ಸಂಪೂರ್ಣ. ಆಶೀರ್ವಾದದ ಬಗ್ಗೆ ಈ ವಿಶ್ವಾಸ ಇಡಿ. ನಿಮ್ಮ ಜಾತಕ ಏನೇ ಇರಲಿ, ಗ್ರಹ ಯಾವುದೇ ರೀತಿಯಿಂದ ಇರಲಿ, ಬ್ರಾಹ್ಮಣರು ಜ್ಞಾನಿಗಳು, ಸ್ವಲ್ಪ ಆಚರಣಶೀಲರಾಗಿರ್ತಕ್ಕಂಥ ವ್ಯಕ್ತಿಗಳು, ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಆಯ್ತು, ನಿಮ್ಮ ಕೆಲಸ ಆಗ್ತದೆ ಅಂತ ಕೊಂಡಂತರ ವಿಶ್ವಾಸ ಇಟ್ಟು ಹೊರಟುಬಿಡಿ, ಭಾಳ ತರ್ಕ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಡ್ತಾರೆ, ಆಶೀರ್ವಾದ ಮಾಡೋದು ಸತ್ಯವಾಗಿ. ದೇವರವ್ರ ಮಾತನ್ನು ಸತ್ಯ ಮಾಡ್ತಾನೆ. ನಮ್ಮ ಭವಿಷ್ಯ ಏನಿದ್ರು ದೇವರದನ್ನು ಬದಿಗೆ ಚೇಂಜ್ ಮಾಡಿ ಅವರ ಮಾತನ್ನು ಸತ್ಯ ಮಾಡ್ತಾನೆ. ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥವನ್ನು ಧಾವತಿ. ನಾರದರು ಹೋದ್ಮೇಲೆ ಆಗ ರಾಜ ತಮ್ಮ ಎಲ್ಲ ಹಿರಿಯರನ್ನು, ತಮ್ಮ ಮನೆ ಹಿರಿಯರನ್ನು, ಬ್ರಾಹ್ಮಣರನ್ನು ಒಂದು ಕಡೆ ಕೂಡಿಸಿ ತಮ್ಮ ನಿರ್ಧಾರವನ್ನು ಹೇಳಿದಾಗ, ಆಯಿತು ನಾರದರು ಹೇಳಿದ್ದಾರೆ ಮುನ್ನುಡಿಯಪ್ಪ ಅಂತಕೊಂಡು ಅಂತೇಳಿ ಅವರಂದಾಗ, ಹಿರಿಯರನ್ನೆಲ್ಲ ಕರೆದುಕೊಂಡು ಯಾವ ಕಾಡಿನಲ್ಲಿ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ರು ಅಶ್ವಪತಿ, ಅಲ್ಲಿಗೆ ರಾಜ ಬರ್ತಾನೆ. ನೋಡ್ತಾನೆ, ತತ್ರ ಪಶ್ಯನ್ ಮಹಾಭಾಗಂ, ಒಂದು ದೊಡ್ಡ ಸಾಲ ವೃಕ್ಷ, ಅದರ ಕೆಳಗೆ ಒಂದು ಗುಡಿಸಲು, ಅದರ ಎದುರಿನಲ್ಲಿ ಒಂದು ಹುಲ್ಲಿನ ಆಸನ, ಅದರ ಮೇಲೆ ಕುರುಡನಾಗಿ ಅಗತಿಕನಾಗಿ ಕುಳಿತುಕೊಂಡಿರ್ತಕ್ಕಂತಹ ದ್ಯುಮತ್ಸೇನನನ್ನು ಅಶ್ವಪತಿ ನೋಡ್ತಾನೆ. ಆ ಕಾಲಕ್ಕೆ ಬಂದು ಅವನಿಗೆ ನಾನು ಅಶ್ವಪತಿ ಬಂದಿದ್ದೇನೆ ಅಂತಕೊಂಡಂತಂದಾಗ, ಆವಾಗ ಸತ್ಯವಾನ ತಂದೆ ಆಜ್ಞೆಯಂತೆ ಅರ್ಘ್ಯಪಾದ್ಯಾದಿಗಳಿಂದ ರಾಜನನ್ನು ಬಂದು ಬ್ರಾಹ್ಮಣರನ್ನು ಪೂಜೆ ಮಾಡ್ತಾನೆ. ಆಗ ದ್ಯುಮತ್ಸೇನ ಕೇಳ್ತಾನೆ, ರಾಜ ಇಲ್ಲಿವರೆಗೂ ಬರಲಿಕ್ಕೆ ಏನಪ್ಪ, ನನ್ನಿಂದೇನು ಆಗಬೇಕು? ನಾನಂತೂ ನಿನಗೇನು ಅದು ಕೊಡೋದು ಕೇಳಿರಲಿಲ್ಲ. ಆಗ ಅಶ್ವಪತಿ ಹೇಳ್ತಾನೆ, ದ್ಯುಮತ್ಸೇನ, ಸಾವಿತ್ರಿ ನಾಮ ರಾಜರಟೆ, ನನ್ನ ಮಗಳು ಸಾವಿತ್ರಿ ಅಂತಿದ್ದಾಳೆ, ಒಳ್ಳೆ ಧಾರ್ಮಿಕಳಾಗಿದ್ದಾಳೆ, ಅವಳನ್ನು ಸೊಸೆ ಅಂತೇಳಿ ಸ್ವೀಕಾರ ಮಾಡಪ್ಪ ದ್ಯುಮತ್ಸೇನ, ನನ್ನ ಮೇಲೆ ಅನುಗ್ರಹ ಮಾಡು ಅಂತಕೊಂಡು ಅಂತೇಳಿ ಕೇಳಿದ್ದೆ. ಎಷ್ಟು ವಿನಯ! ನಮ್ಮಲ್ಲಿ ಕನ್ಯಾ ಪಾರ್ಟಿಯವರಿಗೂ ಈಗೋ ಜಾಸ್ತಿ, ಹೊರ ಪಾರ್ಟಿಯವ್ರಿಗಂತೂ ಇನ್ನೂ ಈಗೋ ಜಾಸ್ತಿ. ಅವ್ರಿಗೆ ನಾನು ಯಾಕೆ ಕೇಳಬೇಕು, ಅವ್ರನ್ನ ನಮ್ಗೆ ಯಾಕೆ ಕೇಳಬೇಕು? ಒಬ್ಬ ರಾಜ ಹೇಳ್ತಾ ಇದ್ದಾನೆ, ಸೊಸೆಯಂತೆ ಸ್ವೀಕಾರ ಮಾಡಿ ಅಂತಕೊಂಡಂತೆ. ದ್ಯುಮತ್ಸೇನಂತಾನೆ, ರಾಜ ರಾಜ್ಯದಿಂದ ಚ್ಯುತನಾಗಿದ್ದೇನೆ, ರಾಜ್ಯ ಹೊರಟೋಗಿದ್ದ ಕೈಯಲ್ಲಿ. ಆ ನಂತರ ಕಾಡಿನಲ್ಲಿ ಬಂದು ಋಷಿ ಜೀವನ ನಡೆಸ್ತಾ ಇದ್ದೇನೆ ನಾನು. ನಿನ್ನ ಮಗಳು ಹಂಸತೂಲಿಕಾ ತಲ್ಪದಲ್ಲಿ ರಾಜನ ಅರಮನೆಯಲ್ಲಿ ಅತ್ಯಂತ ಸುಖವಾಗಿ ಬೆಳೆದಿರ್ತಕ್ಕಂಥವಳು. ಈ ಕಾಡಿನಲ್ಲಿಯ ಕಷ್ಟಗಳನ್ನು ಅವಳು ಹೇಗೆ ಅನುಭವಿಸ್ತಾಳೆ? ನನಗೆ ಸೊಸೆಯಾಗಿ ಸ್ವೀಕರಿಸಲಿಕ್ಕೆ ಭಾಳ ಸಂತೋಷ ಇದೆ, ಆದರೆ ಅವಳಿಗೆ ಕಷ್ಟ ಆಗಬಾರ್ದಲ್ಲ. ಬರುವ ಸೊಸೆಯ ಬಗ್ಗೆ ಈ ರೀತಿ ವಿಚಾರ ಮಾಡುವ ಮಾವನನ್ನು ಕಂಡಿದ್ದೀರಾ? ಇದ್ದಾರೆ. ಸೊಸೆಯ ಬಗ್ಗೆ ಬಹಳ ಕಾಳಜಿ ತೆಗೆದುಕೊಳ್ತಕ್ಕಂಥ ಮಾವಂದರು ಈ ಜಗತ್ತಿನಲ್ಲಿದ್ದಾರೆ. ಆಗ ಅಶ್ವಪತಿ ಹೇಳಿದ ಮಾತಿನ ಕಡೆಗೆ ಲಕ್ಷ್ಯ ಕೊಡಿ. ಕಥೆಯಲ್ಲ, ಇಲ್ಲಿ ಬಂದಿರತಕ್ಕಂಥ ಮಾತುಗಳು, ಆ ಕಾನ್ವರ್ಸೇಷನ್ನಲ್ಲಿರ್ತಕ್ಕಂಥ ವೈಶಿಷ್ಟ್ಯ. ಸುಖಂಚ ದುಃಖಂಚ ಭವಾಭವಾತ್ಮಕಂ ಯದಾ ವಿಜಾನಾತಿ ಸುತಾಹಮೇವ ಚ ನ ಮದ್ವಿಧೇ ಯುಜ್ಯತಿ ವಾಕ್ಯಮೀದೃಶಂ ವಿನಿಶ್ಚಯೇನಾಗತೋಸ್ಮಿತೇ ನೃಪ. ರಾಜ, ಯಾವಾಗ ಕನ್ಯೆಯನ್ನು ನಾವು ಕೊಡುವ ನಿರ್ಧಾರ ಮಾಡ್ತೇವೆ, ಭಾಳ ವಿಚಾರ ಮಾಡ್ತೇವೆ. ಸುಖವೇ ಇರಲಿ ದುಃಖವೇ ಇರಲಿ, ಗಂಡ ಹೆಂಡತಿರು ಜೊತೆಯಾಗಿ ಅನುಭವಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಅವರದು. ಈ ವಿಷಯವನ್ನು ನನ್ನ ಮಗಳಿಗೂ ಚೆನ್ನಾಗಿ ಗೊತ್ತಿದೆ. ಗಂಡನ ಮನೆಗೆ ಬಂದ ನಂತರ ಅಲ್ಲಿ ಏನಿದೆ ಅದೇ ಸ್ವರ್ಗ. ಗುಡಿಸಲಿದ್ರೂ ಕೂಡ ಸ್ವರ್ಗ, ಯಾವ ತಕರಾರಿಲ್ಲ. ನಾನು ನಿಶ್ಚಯ ಮಾಡ್ಕೊಂಡು ಬಂದಿದ್ದೇನೆ, ದಯಮಾಡಿ ನನ್ನ ಮಗಳನ್ನು ಸ್ವೀಕರಿಸಿ.
ಒಂದು ಒಳ್ಳೆಯ ಸೌಹಾರ್ದದಿಂದ ಮಿತ್ರತೆಯಿಂದ ನಿಮ್ಮ ಮಗನಿಗೆ ನನ್ನ ಮಗಳು ಕೊಡಬೇಕು ಅಂತ ಬಂದಿದ್ದೇನೆ. ನನ್ನ ಆಶೆಯನ್ನು ತಿರಸ್ಕರಿಸಬೇಡಿ. ಪ್ರೇಮಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಮಗಳನ್ನು ಸ್ವೀಕರಿಸಿ. ಅನುರೂಪೋ ಹಿ ಯುಕ್ತಶ್ಚ ತ್ವಮ್ಮಮಾಹಂ ತವಾಪಿ ಚ ತುಷಾಂ ಪ್ರತೀಚ್ಛ ಮೇ ಕನ್ಯಾಂ ಭಾರ್ಯಾಂ ಸತ್ಯವತಃ ಸತಃ. ನಿನ್ನ ಮಗನಿಗೆ ನನ್ನ ಮಗಳು ಅನುರೂಪ ಕನ್ಯೆಯಾಗಿದ್ದಾಳೆ. ಮತ್ತು ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸ್ನೇಹದಿಂದ ಇರ್ತಕ್ಕಂಥವನಾಗಿದ್ದೇನೆ. ಆದ್ದರಿಂದ ಸೊಸೆಯನ್ನಾಗಿ ನನ್ನ ಮಗಳನ್ನು ಸ್ವೀಕರಿಸಿ ಅಂತಂದಾಗ ಆಗ ದ್ಯುಮತ್ಸೇನ ಹೇಳ್ತಾನೆ, ನಾನು ರಾಜ್ಯದಲ್ಲಿ ರಾಜನಾಗಿದ್ದಾಗಲೇ ನಿನ್ನ ಮಗಳಾದ ಸರಸ್ವತಿಯ ಕೀರ್ತಿಯನ್ನು ಕೇಳಿದ್ದೆ. ನಾನು ಅವಳ ವೈಶಿಷ್ಟ್ಯವನ್ನು ಕೇಳಿದ್ದೆ. ಆಗಲೇ ಆಗಿನ್ನೂ ನನ್ನ ಮಗ 8 ವರ್ಷದವನಿದ್ದ, ನಿನ್ನ ಮಗಳು 5 ವರ್ಷದವಳಿದ್ಲು. ಆಗಲೇ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದೆ. ಅದ್ರ ಮುಂದೆ ರಾಜ್ಯ ಹೋಯಿತು. ಯಾವ ಮುಖದಿಂದ ನೀನು ಕೇಳಿ ಅಂತ ತಿಳ್ಕೊಂಡು ಅಂತೇಳಿ ನಾನು ಕೇಳಲಿಲ್ಲ. ಈಗ ನೀನಾಗೇ ಬಂದಿದ್ದಿ, ನಾನು ಹೇಗೆ ಇಲ್ಲ ಅಂತನ್ಲಿ. ಅಭಿಪ್ರಾಯಂತ್ವಯಂ ಯೋಮೆ ಪೂರ್ವಮೇವ ಅಭಿಕಾಂಕ್ಷಿತ ಸ ನಿವರ್ತಿತು ಮೇದ್ದೇವ ಕಾಂಕ್ಷಿತೋ ಯಸಿ ಮೇತಿಥಿ. ಆ ಇಚ್ಛೆ ಇವತ್ತು ಪೂರ್ತಿಯಾಗಿರುವಾಗ ನಾನು ಹೇಗೆ ಇಲ್ಲ ಅಂತೇಳಿ, ನನಗೂ ಬೇಕಾದ ಅತಿಥಿ ನೀವು ಬನ್ನಿ, ಸಾವಿತ್ರಿಯನ್ನು ಸೊಸೆಯಾಗಿ ಸ್ವೀಕಾರ ಮಾಡ್ತೇನೆ ಅಂತಿಕೊಂಡು ಅಂತ ಹೇಳ್ತಾರೆ. ಆಗ ಅಲ್ಲಿ ಎಲ್ಲ ಋಷಿಮುನಿಗಳನ್ನು ಕರೆದು ಅದೇ ಕಾಡಿನಲ್ಲಿ, ಯಾವುದೋ ಹಾಲ್ ಹಿಡಿಲಿಲ್ಲ. ಯಾಕೆಂದರೆ ಬಡತನದಲ್ಲಿದ್ದವರಿಗೆ ಹೋಗಿ ದೊಡ್ಡ ಎದುರಲ್ಲಿ ಮಾಡಿದರೆ ಅವ್ರಿಗೆ ಅಪಮಾನ. ಆ ಕಾಡಿನಲ್ಲಿ ಋಷಿಮುನಿಗಳ ಸನ್ನಿಧಾನದಲ್ಲಿ ಸಾವಿತ್ರಿಯ ಮದುವೆಯನ್ನು ಮಾಡಿದ್ದಾನೆ. ದತ್ವಾ ಸೋಶ್ವಪತಿ ಕನ್ಯಾಂ ಯಥಾರ್ಹಂ ಸಬರಿಚ್ಛದಂ. ತನ್ನ ಮಗಳನ್ನು ಕನ್ಯಾದಾನ ಮಾಡಿ ಅವರಿಗೆ ಯೋಗ್ಯ ಆ ಕಾಡಿನಲ್ಲಿ ಅನುಕೂಲವಾಗುವಂಥ ಎಲ್ಲ ಅನುಕೂಲ ವಸ್ತುಗಳನ್ನು ಕೊಟ್ಟು ಸುಮ್ಮನೆ ಭಾಳ ಕೊಟ್ಟು ಅವರು ಅಪಮಾನ ಮಾಡಲಿಲ್ಲ. ಅಶ್ವಪತಿ ಕನ್ಯಾದಾನ ಮಾಡಿ ತಿರುಗಿ ಬಂದುಬಿಟ್ಟಿದ್ದಾನೆ. ಈ ಕಡೆಯಲ್ಲಿ ಸತ್ಯವಾನ್ ಸಕಲ ಗುಣಗಳಿಂದ ಯುಕ್ತಳಾಗಿರ್ತಕ್ಕಂಥ ಸಾವಿತ್ರಿ ಅಂತ ಹೆಂಡತಿಯನ್ನು ಪಡೆದು ಬಹಳ ಸಂತೋಷಪಟ್ಟಿದ್ದ. ಧಾರ್ಮಿಕ ಹೆಂಡತಿ, ಧರ್ಮದಲ್ಲಿ ವಿಶ್ವಾಸ ಇದ್ದ ಹೆಂಡತಿ, ದೇವಭಕ್ತ ಹೆಂಡತಿ ಅನೇಕ ಜನ್ಮದ ಪುಣ್ಯದಿಂದ ಸಿಗ್ತಾಳೆ. ನೆನಪಿಟ್ಕೊಳ್ಳಿ. ರೂಪ ಮಹತ್ವದ್ದಲ್ಲ, ಸಿರಿವಂತಿಕೆ ಮಹತ್ವದ್ದಲ್ಲ, ಅವಳಲ್ಲಿರ್ತಕ್ಕಂಥ ಧರ್ಮ ಭಾವನೆ ಬಹಳ ಮಹತ್ವಪೂರ್ಣವಾದದ್ದು. ತಂದೆ ಹೊರಟೋದ್ಮೇಲೆ ಆನಂತರ ಸಾವಿತ್ರಿ ತನ್ನ ಎಲ್ಲ ಆಭರಣಗಳನ್ನು, ಎಲ್ಲ ರೇಷ್ಮೆ ವಸ್ತ್ರಗಳನ್ನೆಲ್ಲ ಗಂಟು ಕಟ್ಟಿ ಮೂಲೆಯಲ್ಲಿ ಇಟ್ಬಿಟ್ಟಿದ್ದಾಳೆ. ಅತ್ತೆಯಂತೆ ತಾನೂ ಕೂಡ ವಲ್ಕಲವನ್ನು ಧಾರಣ ಮಾಡಿದ್ದಾಳೆ. ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಇಲ್ರಿ ಗೌರಿ ಪೂಜೆಯನ್ನು 9 ಗಜ ಸೇರಿ ಉಡಿಸ್ತೀವಿ ಅಂತ ತಿಳ್ಕೊಂಡ್ರೆ ಬ್ಯಾಡ್ರಿ, ನಿಮ್ಮನೆಗೆ ಕನ್ಯಾ ಕೊಡಂಗಿಲ್ರಿ ಅಂತ. ಸಾವಿತ್ರಿ ಆ ವಲ್ಕಲ ನಾರು ಬಟ್ಟೆ ಉಂಟುಕೊಂಡಿದ್ದಾಳೆ, ತನ್ನ ಅತ್ತೆಗೆ ಅಪಮಾನ ಆಗಬಾರದು ಅಂತ ತಿಳ್ಕೊಂಡು ಅಂತೇಳಿ. ಮಹಾಭಾರತದ ಪ್ರತಿಯೊಂದು ವಾಕ್ಯದ ಕಡೆಗೆ ಲಕ್ಷ್ಯ ಕೊಡಿ. ಜಗರ್ಹೇ ವಲ್ಕನಾನ್ನೇವ, ವಲ್ಕಲ ಧರಿಸಿದ್ದಾಳೆ. ಕಾಷಾಯ ಬಟ್ಟೆ ಮಾವ ಗಂಡನಿಗೆ ಅನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಧರಿಸಿದ್ದಾಳೆ. ತನ್ನ ಸೇವೆ, ತನ್ನ ಗುಣಗಳು, ತನ್ನ ವಿನಯ, ತನ್ನ ಸಂಯಮ, ಇವರೆಲ್ಲರಿಂದಲೂ ಕೂಡ ಅತ್ತೆ ಮಾವ ಗಂಡನನ್ನು ಸಂತೋಷಪಡಿಸಿದ್ದಾಳೆ. ಮಹಾಭಾರತ ಹೇಳಲಿಕ್ಕೆ ಮರೆಯೋದಿಲ್ಲ. ಶ್ವಶ್ರೂಂ ಶರೀರ ಸತ್ಕಾರೈ ಸರ್ವೈರಾಚ್ಛಾದನಾದಿಭಿ ಶ್ವಶುರಂ ದೇವ ಸತ್ಕಾರೈ ವಾಚಸ್ಸಂಯಮನೇನ. ಅತ್ತೆಗೆ ಕಾಲೊತ್ತೋದು, ಅವಳಿಗೆ ಊಟಕ್ಕೆ ಹಾಕೋದು, ಅವಳಿಗೆ ಬಟ್ಟೆ ಇತ್ಯಾದಿಗಳ ಅನುಕೂಲ ಮಾಡಿಕೊಡುವುದು, ಆದರದಿಂದ ಅವಳನ್ನು ಪ್ರೀತಿಸುವುದು, ಅವಳಿಗೆ
ಆಹಾರ ಊಟದ ಎಲ್ಲ ಯೋಗಕ್ಷೇಮ ನೋಡಿಕೊಳ್ಳುವುದು, ಈ ರೀತಿಯಾಗಿ ಅತ್ತೆಯ ಸೇವೆಯನ್ನು ಮಾಡಿದ್ಲು. ಇನ್ನು ಮಾವನ ಸೇವೆ, ಶಾರೀರಿಕ ಸೇವೆ ಮಾಡಲಿಕ್ಕೆ ಬರೋದಿಲ್ಲ. ದೇವತೆಯಂತೆ ಅವನನ್ನು ಆಧಾರದಿಂದ ನೋಡ್ತಾ, ಮಾವ ಹೇಳಿದ ಪ್ರತಿಯೊಂದು ಮಾತನ್ನು ಇದು ದೇವರ ಮಾತು ಅಂತ ತಿಳ್ಕೊಂಡು ಅಂತೇಳಿ ಪರಿಪಾಲನೆ ಮಾಡ್ತಾ, ಅವರ ಸಾಧನೆ, ದೇವಾರ್ಚನೆ, ಅವನ ಧ್ಯಾನ ತಪಸ್ಸಿಗೆ ಅನುಕೂಲಗಳಾಗಿದ್ದುಕೊಂಡು ಅವನನ್ನು ಸಂತೋಷಪಡಿಸಿದ್ದಾಳೆ. ಶ್ವಶ್ರೂಂ ಶರೀರ ಸತ್ಕಾರೈ ಸರ್ವೈರಾಚ್ಛಾದನಾದಿಭಿ ಶ್ವಶುರಂ ದೇವ ಸತ್ಕಾರೈ ವಾಚಸ್ಸಂಯಮನೇನ ಚ. ಎಂದಿಗೂ ಅತ್ತೆ ಮಾವನ ಮನಸ್ಸು ನೋಡುವಂಥ ಮಾತನ್ನು ಆಡಲಿಲ್ಲ ಸಾವಿತ್ರಿ. ಇನ್ನು ಮಧುರ ಮಾತು, ಕಾರ್ಯಕುಶಲತೆ, ಶಾಂತಿ, ಏಕಾಂತದಲ್ಲಿ ಸೇವೆ, ಅವನಿಗೆ ಬೇಕಾಗಿರ್ತಕ್ಕಂತಹ ಧಾರ್ಮಿಕ ಕಾರ್ಯಗಳು, ಅವನ ಮನಸ್ಸಿನ ಸಪೂರ್ಣವಾಗಿರ್ತಕ್ಕಂಥ ಇಚ್ಛೆಗಳ ಪೂರೈಕೆ ಇತ್ಯಾದಿಗಳಿಂದ ಗಂಡನನ್ನು ಸಂತೋಷಪಡಿಸಿದ್ದಾಳೆ. 2 ವಾಕ್ಯ ಮಕ್ಕಳಿಗೆ ಕಲಿಸಿ 2 ಶ್ಲೋಕ. ಅತ್ತೆಯನ್ನು ಹೆಂಗೆ ಸಂತೋಷಪಡಿಸಬೇಕು, ಮಾವನ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಗಂಡನ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಈ ರೀತಿಯಾಗಿರುವಷ್ಟರಲ್ಲಿ 1 ವರ್ಷ ಕಳೀಲಿಕ್ಕೆ ಬಹಳ ವೇಳೆ ಹಿಡಿಯಲಿಲ್ಲ. ಬಂತು, ಜ್ಯೇಷ್ಠ ಮಾಸ ಬಂತು. ಸಾವಿತ್ರಿ ಎಣಿಸ್ತಾ ಇದ್ದಾಳೆ, ಇನ್ನೆಷ್ಟು ದಿವಸ ಅಂತ ತಿಳ್ಕೊಂಡಂತೆ. ಸಾವಿತ್ರ್ಯ ಗಾಲಮಾನಾಯ ಎಣಿಸ್ತಾ ಇರುವಾಗ ನಾರದರ ಮಾತು ನೆನಪಿಟ್ಕೊಂಡಿದ್ಲು. ಸರಿಯಾಗಿ ಜ್ಯೇಷ್ಠ ಶುಕ್ಲ ಪಕ್ಷದ ಏಕಾದಶಿ ದಿನ ಬಂದಾಗ, ಇನ್ನು ದ್ವಾದಶಿ, ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ, ನಾಳೆ ಬಿಟ್ಟರೆ 3 ದಿನ ನನ್ನ ಗಂಡ ಇರುವುದು. ಏನು ಮಾಡಬೇಕು ಅಂತಿಕೊಂಡಂತೇಳಿ ವಿಚಾರ ಮಾಡಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದಾಳೆ. ನನ್ನ ಗಂಡನನ್ನು ಹೇಗೆ ಉಳಿಸ್ಕೊಳ್ಬೇಕು? ಸಾವಿತ್ರಿ ಏನು ನಿರ್ಧಾರ ಮಾಡಿದ್ಲು? ಯಾವ ರೀತಿಯಾದ ವ್ರತವನ್ನು ಆಚರಣೆ ಮಾಡಿದ್ಲು? ತನ್ನ ಜೀವನದ ಉದ್ದಕ್ಕೂ ಮಾಡಿದ ಧರ್ಮದಿಂದ ಗಂಡನನ್ನು ಹೇಗೆ ಉಳಿಸಿಕೊಂಡ್ಲು? ನಾಳೆ ಮತ್ತು ನಾಡಿದ್ದು ಈ ಸಂದರ್ಭವನ್ನು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಎಂಥ ಅದ್ಭುತ ಗ್ರಂಥ ಮಹಾಭಾರತ, ತಿಳ್ಕೊಳ್ಳೋಣ 2-3 ದಿವಸ ನಂತರ. ಸಾವಿತ್ರಿ ಕಥೆ ಮುಗಿದ ಮೇಲೆ ಮತ್ತೆ ಪುನಃ ನಾವು ರುದ್ರಾಧ್ಯಾಯದ ನಮ್ಮಕದ ಕಡೆಗೆ ಹೋಗೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.